ಮಾಡುತ್ತಿರುವ ಕ್ರಾಂತಿಕಾರಕ ಪುಸ್ತಕಗಳನ್ನು ಹೊರತಂದಿದ್ದಾರೆ. ಸಾಮಾಜಿಕ ಸೇವೆಯಲ್ಲಿಯೂ ಕೂಡ ತೊಡಗಿಸಿಕೊಂಡಿದ್ದಾರೆ. ದಲಿತರ ಧ್ವನಿ, ಸಮಾಜದ ಧ್ವನಿಯಾಗಿ ಹಾಗೂ ಸಾಮರಸ್ಯದ ಧ್ವನಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರನ್ನ ಯೂಟ್ಯೂಬ್ನಲ್ಲಿ ನಾವು ನೋಡ್ತಾ ಇದ್ವಿ, ಅವರ ಚಿಂತನೆಗಳನ್ನು ನೋಡ್ತಾ ಇದ್ವಿ. ಎಲ್ಲಿಯೇ ಸುಳ್ಳು ದಾಖಲೆಗಳನ್ನು ಕೊಟ್ಟರೆ, ಸುಳ್ಳು ವಿಚಾರವಾಗಿ ಬಂತು ಅಂದರೆ ಅದಕ್ಕೆ ತಕ್ಕ ಉತ್ತರವನ್ನು ಯೂಟ್ಯೂಬ್ನಲ್ಲಿ ಕೊಡುವಂಥ ಏಕೈಕ ವ್ಯಕ್ತಿ ಅಂತ ಹೇಳಬೇಕು ಅಂದರೆ ಡಾಕ್ಟರ್ ವಿಠಲ್ ಭಗನ್ ಅವರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕುರಿತು ಮಾತನಾಡಲಿದ್ದಾರೆ. ವೇದಿಕೆಗೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಮಹಾಕಾರುಣಿಕ ತಥಾಗತ ಸುಖೀತಿ ಗೌತಮ ಬುದ್ಧರ ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣಾರವಿಂದಗಳಲ್ಲಿ ನನ್ನ ಮೈತ್ರಿಪೂರ್ಣ ಭೀಮವಂದನೆ ಸಲ್ಲಿಸುತ್ತಾ, ವೇದಿಕೆ ಮೇಲೆ ಇವತ್ತಿನ ದಿವಸ ಕೊಪ್ಪಳ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ವೇದಿಕೆ ಸಮ್ಮುಖದಲ್ಲಿರ್ತಕ್ಕಂಥ ಭೀಮ ಬಂಧುಗಳಿಗೆಲ್ಲರೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಕೋರುತ್ತೇನೆ. ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಹುಟ್ಟು ಹೋರಾಟಗಾರರು, ಚಳವಳಿಯಿಂದ ರಾಜಕೀಯ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಆಯುಷ್ಮಾನ್ ತಂಗಡಿ ಶಿವರಾಜ್ ಸಾಹೇಬ್ರೆ ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಸಾಹೇಬ್ರೆ ಹಾಗೂ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಆಯುಷ್ಮಾನ್ ರಾಜಶೇಖರ್ ಸಾಹೇಬ್ರೆ, ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರುಗಳೇ, ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ವರಿಷ್ಠಾಧಿಕಾರಿಗಳೇ, ಗೌರವಾನ್ವಿತ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಎಲ್ಲ ಭೀಮ ಬಂಧುಗಳೇ, ನಿಮಗೆಲ್ಲರೂ ಕೂಡ ನನ್ನ ಕ್ರಾಂತಿಕಾರಿ ಜೈ ಭೀಮಗಳು. ಪ್ರಪ್ರಥಮವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ, ಜಿಲ್ಲಾಡಳಿತಕ್ಕೆ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅಭಿನಂದನೆ ಸಲ್ಲಿಸುತ್ತೆ. ಕಾರಣ ಎಂದರೆ ಬೆಳಗ್ಗೆ ನೋಡ್ತಾ ಇಡೀ ಕೊಪ್ಪಳ ಎಲ್ಲ ನೀಲಿಮಯ ಮಾಡೋದಕ್ಕಾಗಿ ಮಾನ್ಯ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೂ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ, ಶಾಸಕರಿಗೂ, ಸಚಿವರಿಗೂ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಭೀಮವಂದನೆ ಸಲ್ಲಿಸುತ್ತಾ, रुतबा मेरे सर को तेरी संविधान से मिला है, रुतबा मेरे सर को तेरी संविधान से मिला है, ये सम्मान भी तेरी संविधान से मिला है. औरों को तो मुकद्दर से मिला होगा, औरों को तो मुकद्दर से मिला होगा, हमें मुकद्दर भी तेरी संविधान से मिला है, हमें मुकद्दर भी तेरी संविधान से मिला है. ಸ್ನೇಹಿತರೆ, ಸಂವಿಧಾನದ ಮೇಲೆ ದೌರ್ಜನ್ಯ ಎಸಗತಕ್ಕಂಥ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಇವತ್ತಿನ ನಮ್ಮ ಕರ್ನಾಟಕದ ಘನ ಸರ್ಕಾರ ಸಂವಿಧಾನದ ಪೀಠಿಕೆಯನ್ನು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ಮಾಡುವುದರ ಜೊತೆಗೆ ಅದನ್ನು ಪಠಣ ಮಾಡಲು ಸದಾವಕಾಶ, ಶಾಸನಬದ್ಧವಾಗಿ ಸದಾವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ರಾಜ್ಯದ ಘನತೆವತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಯುಷ್ಮಾನ್ ಸಿದ್ದರಾಮಯ್ಯ ಸಾಹೇಬರಿಗೂ, ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹದೇವ್ ಸಾಹೇಬರಿಗೂ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ತಂಗಡಿ ಸಾಹೇಬರು ಮತ್ತು ಎಲ್ಲ ಶಾಸಕ ಮಹೋದಯರು ಕೂಡ ನಾನು ಅನಂತ ಆಭಾರಿಯಾಗಿದ್ದೇನೆ, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದಷ್ಟೇ ಅಲ್ಲ, ಸಂವಿಧಾನ ಪೀಠಿಕೆಯ ಜಾಥಾನು ಕೂಡ ಮಾಡ್ತು ಘನ ಸರ್ಕಾರ. ಈಗ ನಿನ್ನೆ ಒಂದು ಆದೇಶ ನೋಡಿದೆ. ಏನು ಆದೇಶ? ನಾವು ಇಸ್ರೇಲ್ ಮತ್ತು ಗಾಜಾದಲ್ಲಿ ನಡೀತಕ್ಕಂಥ ಯುದ್ಧದಲ್ಲಿ ಸಾವಿರಾರು ಜನರು, ಮಕ್ಕಳು, ವಯಸ್ಕರು, ಸಾವಿರಾರು ಜನರು ಸಾವು ನೋವುಗಳನ್ನು ನೋಡ್ತಾ ಇದ್ವಿ. ಹೇಗೆ ಕ್ರಿಸ್ತಪೂರ್ವ 245ರಲ್ಲಿ ಸಾಮ್ರಾಟ್ ಅಶೋಕ ಕಳಿಂಗ ಯುದ್ಧದಲ್ಲಿ ನೋಡಿದ್ರು, ಅಂತ ಸಾವಿರಾರು ಜನರ ಸಾವು ನೋವುಗಳನ್ನು ಇಸ್ರೇಲ್ ಮತ್ತು ಗಾಜಾದಲ್ಲಿ ನೋಡ್ತಾ ಇದ್ದೀವಿ. ಈ ದೇಶಕ್ಕೆ ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ 193 ರಾಷ್ಟ್ರಗಳಿಗೆ ಬೇಕಾಗಿರ್ತಕ್ಕಂಥ ಯುದ್ಧ ಅಲ್ಲ, ಬುದ್ಧ ಅಂತ. ಸೊ ಈ ದೇಶಕ್ಕೂ ಕೂಡ, ಅದರಲ್ಲೂ ಈ ರಾಜ್ಯಕ್ಕೂ ಕೂಡ ಬುದ್ಧರ ಚಿಂತನೆಗಳು ಪ್ರತಿ ಮನೆಗೂ ಮುಟ್ಟಬೇಕು ಅಂತ ತಿಳಿದು ಸರ್ಕಾರದ ವತಿಯಿಂದ ಬುದ್ಧ ಜಯಂತಿಯನ್ನು ಆಚರಣೆ ಮಾಡಲು ಶಾಸನವನ್ನು ರೂಪಿಸಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ, ಎಲ್ಲ ಶಾಸಕರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದರ ಅರ್ಥ ಈ ಸರ್ಕಾರಕ್ಕೆ, ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಯುದ್ಧ ಅಲ್ಲ, ಬುದ್ಧ. ಸೊ ಅದಕ್ಕಾಗಿ ನಾನು ಸಚಿವರಿಗೂ ಮತ್ತು
ಮುಖ್ಯಮಂತ್ರಿಗಳಿಗೆ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಸ್ನೇಹಿತರೆ, ಈ ದೇಶಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಬಗ್ಗೆ ಎಳೆಯಾಗಿ ಬಿಚ್ಚುತ್ತಾ ಹೋದ್ರೆ ನಮಗೆ 3-4 ತಾಸು ಬೇಕಾಗುತ್ತೆ. ನೇರವಾಗಿ ಒಂದು ವಿಷಯಕ್ಕೆ ಬಂದ್ಬಿಡ್ತೀನಿ. ಪ್ರಪಂಚದಲ್ಲಿಯೇ ಈ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಜಾತಿ ಜನ ಇಲ್ಲಿ ಇದ್ದ ಹಾಗೆ ಪ್ರಪಂಚದಲ್ಲಿ ಬೇರೆ ಬೇರೆ ಧರ್ಮಗಳಿವೆ. ಉದಾಹರಣೆಗಾಗಿ ರಂಜಾನ್ ಈದ್ ಅನ್ನು ಇಡೀ ಮುಸ್ಲಿಂ ರಾಷ್ಟ್ರಗಳು ಆಚರಣೆ ಮಾಡ್ತವೆ. ಜೀಸಸ್ ಜನ್ಮ ದಿನಾಚರಣೆ ಕ್ರಿಸ್ಮಸ್ ಅನ್ನು ಇಡೀ ಕ್ರೈಸ್ತ ರಾಷ್ಟ್ರಗಳು ಆಚರಣೆ ಮಾಡ್ತಾರೆ. 2016 ನಂತರ ವಿಶ್ವಸಂಸ್ಥೆಯ 193 ರಾಷ್ಟ್ರಗಳು, ಅದು ಇಸ್ಲಾಂ ಕಂಟ್ರಿ ಇರಲಿ, ಕ್ರೈಸ್ತ ಕಂಟ್ರಿ ಇರಲಿ, ಯಹೂದಿಗಳ ಕಂಟ್ರಿ ಇರಲಿ, 193 ರಾಷ್ಟ್ರಗಳು ಕೂಡ ಯಾವ್ದಾದ್ರೂ ಹಬ್ಬ ಆಚರಣೆ ಮಾಡ್ತಾರೆ, ಜಯಂತಿ ಆಚರಣೆ ಮಾಡ್ತಾರೆ ಅಂದ್ರೆ ಅದು ಕೇವಲ ಬೋಧಿಸುತ್ತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದಷ್ಟೇ ಅಲ್ಲ, 2016ರಲ್ಲಿ ಬಾರಾಕ್ ಒಬಾಮ ಅವರು ಭಾರತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಂತ ಜಾತಿವಾದಿ ದೇಶದಲ್ಲಿ ಹುಟ್ಟಿದ್ದಾರೆ. ಒಂದು ವೇಳೆ ಬಾಬಾ ಸಾಹೇಬರು ನಮ್ಮ ಅಮೆರಿಕದಲ್ಲಿ ಹುಟ್ಟಿದರೆ ಇವರ ಪ್ರತಿಯೊಂದು ಬರಹಗಳನ್ನು ಸುವರ್ಣ ಅಕ್ಷರದಿಂದ ಬರೆದಿಡ್ತಾ ಇದೆ ಅಂತಕ್ಕಂಥ ಮಾತು. ಒಂದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವಿಷಯ ನಿಮಗೆ ಗಮನ ತರ್ತಾ ಇದ್ದೇನೆ. 2018ರಲ್ಲಿ ಚೈನಾ ದೇಶದಲ್ಲಿ ಯಾವುದೇ ದೇಶದ ಫಿಲಾಸಫಿ ಓದುವಂಗಿಲ್ಲ. ಅಲ್ಲಿಯ ಮಾವೋತ್ಸವ ಆಗಿರ್ಬೋದು, ಕುಂಪುಷ ಆಗಿರ್ಬೋದು, ಫಾಯನ್ ಆಗಿರ್ಬೋದು, ಇಸ್ಸಿಂಗ್ ಆಗಿರ್ಬೋದು, ಬರೀ ಚೈನಾ ಫಿಲಾಸಫಿ ಮಾತ್ರ ಓದ್ತಾರೆ. ಆದರೆ 2017 ನಂತರ ಚೈನಾ ದೇಶದಲ್ಲಿರ್ತಕ್ಕಂಥ ಸೇಂಟ್ ಜಾನ್ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 22 ಸಂಪುಟಗಳು ಚೈನಾ ಭಾಷೆಗೆ ತರ್ಜುಮೆ ಮಾಡಿ ಇವತ್ತು ಮಕ್ಕಳಿಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ದುರಂತ ಎಂತಂದ್ರೆ ಕರ್ನಾಟಕ ಘನ ಸರ್ಕಾರ ಮಾಡತಕ್ಕಂಥ ಕೆಲಸ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗಿತ್ತು. ದುರ್ದೈವ. ಕಾರಣ ಅಂದ್ರೆ ಜಾತೀಯತೆ ವಿಷಬೀಜ ದೇಶದ ತುಂಬ ಎಲ್ಲ ಬಿತ್ತುತ್ತಾ ಇದ್ದಾರೆ. ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಜಾತ್ಯತೀತ ಸರ್ಕಾರ ಮಾಡ್ತಾ ಇರೋದು ನಾವು ಹೆಮ್ಮೆ ಪಡ್ಕೋಬೇಕು. ನಾವು ಕರ್ನಾಟಕದ ಹುಟ್ಟಿದೆ ಅಂತ ಸಾಹೇಬ್ರೆ. ಯಾಕಂದ್ರೆ ಪ್ರಜ್ಞಾವಂತರು ನಮ್ಮನೆ ಇವತ್ತ ಆಳ್ವಿಕೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ನಾನು 2 ಮಾತುಗಳನ್ನ ಹೇಳಲು, ನಿಮ್ಮೆಲ್ಲರೂ 2 ಮಾತುಗಳನ್ನ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಬಾಬಾ ಸಾಹೇಬ್ನ ಅರ್ಥ ಮಾಡ್ಕೋಬೇಕಾದ್ರೆ, ಬಾಬಾ ಸಾಹೇಬ್ರನ್ನು ಓದಬೇಕಾದ್ರೆ, ಬಾಬಾ ಸಾಹೇಬ್ರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನೋ ತಿಳ್ಕೋಬೇಕಾದ್ರೆ ಪ್ರಥಮದಲ್ಲಿ ಫಸ್ಟ್ ಜಾತೀಯತೆ ಅಂತಕ್ಕಂಥ ಚಸ್ಮಾ ತೆಗೆದು ನೋಡಬೇಕಾಗುತ್ತೆ ಬಾಬಾ ಸಾಹೇಬ್ರಿಗೆ. ಎಲ್ಲಿವರೆಗೆ ಜಾತೀಯತೆ ಚಸ್ಮಾ ತೆಗೆದು ನೋಡಂಗಿಲ್ಲೋ ಅಲ್ಲಿವರೆಗೆ ಬಾಬಾ ಸಾಹೇಬ್ ನಿಮಗೆ ಅರ್ಥ ಆಗಲು ಸಾಧ್ಯವಿಲ್ಲ. ಕಾರಣ ಏನಂದ್ರೆ ಇದು ಎಂತ ಜಾತಿವಾದಿ ದೇಶ ಇದೆ ಅಂದ್ರೆ, ಒಬ್ಬ SSLC ಪಾಸ್ ಆಗಿರ್ತಕ್ಕಂಥ, SSLC ಫೇಲ್ ಆಗಿ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಮಹಾತ್ಮ ಅಂತ ಕರೀತಾರೆ. BA ಫೇಲ್ ಆಗಿರ್ತಕ್ಕಂಥ ವ್ಯಕ್ತಿ ಪಂಡಿತ ಅಂತ ಕರೀತಾರೆ. ಒಬ್ಬ ತಳಿಪರಾಗಿರ್ತಕ್ಕಂಥ ವ್ಯಕ್ತಿಗೆ ವೀರ ಅಂತ ಕರೀತಾರೆ. 33 ಪದವಿಗಳನ್ನು ಪಡೆದಿರ್ತಕ್ಕಂಥ, 53 ವಿಷಯಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ಪ್ರಾಧ್ಯಾಪಕರಾಗಿರ್ತಕ್ಕಂಥ FS ಫಾಕ್ಸ್ವೆಲ್, ಎಡ್ವಿನ್ ಕೆನನ್ ಮತ್ತು ಕೊಲಂಬೋ ವಿಶ್ವವಿದ್ಯಾಲಯದ ಎಡ್ವಿನ್ ಆಲ್ ಸೆಲಿಮನ್ ಅಂತಕ್ಕಂಥ ವಿಶ್ವದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ದಲಿತ ನಾಯಕರಂತಾರೆ. ಇದಕ್ಕಿಂತ ಒಂದು ಹೀನಾಯ ಮನಸ್ಥಿತಿ ಇರತಕ್ಕಂಥ ದೇಶ ಯಾವುದಾದ್ರೂ ಇದೆಯಾ ಅಂತ ನಾವು ಚಿಂತನೆ ಮಾಡಬೇಕು. ಇನ್ನೊಂದು ಸ್ನೇಹಿತರೆ, ಬಾಬಾ ಸಾಹೇಬ್ ಯಾರ ಅಪ್ಪನ ಸ್ವತ್ತು ಅಲ್ಲ. ನೆನ್ಪಿಟ್ಕೊಂಡು, ಬಾಬಾ ಸಾಹೇಬರು ಯಾರ ಅಪ್ಪನ ಸ್ವತ್ತನ್ನು ಕೂಡ ಅಲ್ಲ. ಅದು ಬಾಬಾ ಸಾಹೇಬರು ಈ 2016ವರೆಗೆ ಈ ದೇಶದ ಸ್ವತ್ತಿದ್ದರು. 2016 ನಂತರ ವಿಶ್ವದ ಸ್ವತ್ತಾಗಿದೆ. ಇವತ್ತು ವಿಶ್ವದ ಜ್ಞಾನದ ಚಿಹ್ನೆ ಅಂತ ಆಚರಣೆ ಮಾಡ್ತಾರೆ ಅವರು. ಇಲ್ಲಿ ನೀವು ಸ್ಟ್ಯಾಚ್ಯೂ ಹೊಡ್ಕೊ ತಿರುಗಾಡ್ತೀರಿ, ಅಲ್ಲಿ ಸ್ಟ್ಯಾಚ್ಯೂಗಳು ರೂಪಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಬಾಬಾ ಸಾಹೇಬ್ನಿಂದ ಮೇರು ಪರ್ವತ ಅಂತಕ್ಕಂಥದ್ದು ಘನತೆ ಹೊತ್ತ ನಮ್ಮ ಮುಖ್ಯಮಂತ್ರಿಗಳು 2016ರಲ್ಲಿ ಸಾಹೇಬ್ರು ಗೊತ್ತಿರೋ ತಂಗಡಿ ಸಾಹೇಬ್ರಿ ಮತ್ತು ಹಿಟ್ನಾ ಸಾಹೇಬ್ರಿಗೆ 2016ರಲ್ಲಿ ಬ್ಯಾಂಕೆಟ್ ಹಾಲಲ್ಲಿ ಭಾಷಣ ಮಾಡ್ತಿರ್ತಾರೆ ಸಾಹೇಬ್ರು. ಬಹುಶಃ ಜಾಗೃತಿ ಇರ್ತಕ್ಕಂಥ ರಾಜಕಾರಣದಲ್ಲಿ ಒಬ್ಬರು ಯಾರು, ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಬ್ಯಾಂಕೆಟ್ ಹಾಲಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಹೇಬ್ರು ಹೇಳ್ತಾರೆ, ಸ್ನೇಹಿತರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾಷಣ ಹೇಳಿದ ಸಾಹೇಬ್ರು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ವೇಳೆ ದೇಶದಲ್ಲಿ ಹುಟ್ಟಿದಿಲ್ಲ ಅಂದ್ರೆ ಈ ಮನುವಾದಿಗಳು ನನಗ ವಕೀಲನಾಗಿ ಮಾಡಿಬಿಡ್ತಿದ್ರು. ಇವತ್ತು ಬಾಬಾ ಸಾಹೇಬ್ ದೇಶದಲ್ಲಿ ಹುಟ್ಟಿದ್ದಾರೆ. ಭಾರತಕ್ಕೆ ಒಂದು ಜಾತ್ಯತೀತ ಸಂವಿಧಾನ ಬರೆದುಕೊಟ್ಟಿದ್ದಾರೆ. ಅದು ಪ್ರಜಾಪ್ರಭುತ್ವ ತಳದ ಮೇಲೆ ಇರತಕ್ಕಂಥ ಸಂವಿಧಾನ ಬರೆದುಕೊಟ್ಟಿದ್ದಾರೆ ಅನ್ನೋ ಸಲುವಾಗಿ ಇವತ್ತು ನಿಮ್ಮ ಸಿದ್ದರಾಮಯ್ಯ CM ಆಗ್ಯಾರ ಅಂತಕ್ಕಂಥ ಮಾತನ್ನು ಸಾಹೇಬ್ ಹೇಳಿರ್ತಕ್ಕಂಥ ನೆನೆಸಿರ್ಬೋದು.
ಪ್ರಜ್ಞಾವಂತರು ಮಾತ್ರ ಇಂಥ ಮಾತುಗಳನ್ನು ಹೇಳಕ್ ಸಾಧ್ಯತೆ. ಅವಕಾಶವಾದಿಗಳು ಹೇಳಂಗಿಲ್ಲ. ಯಾಕಂದ್ರೆ ಅದೇ ತರ ಬಗಲ್ ಮೇ ಚೂರಿ ಮುಮ್ಮೆ ರಾಮ್ ರಾಮ್ ಅಂತ ಭಾರತ ಬಿಟ್ಟು ಹೋಗ್ತಾರೆ. ಯಾಕೆ ನೋಡಿ, ಅನಿಲ್ ಅಂಬಾನಿ ಹೇಳ್ತಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು, हम उस जगह से आए हैं, हम उस देश से आए जिस जगह पर तथागत गौतम बुद्ध का जन्म हुए ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಈ ಚೋಟಿ ವಾಲೆ ಜನಾಂಗ ಬುದ್ಧ ಗಯಾವನ್ನು ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ. ಅದಕ್ಕಾಗಿ ಗೌರವಾನ್ವಿತ ಸರ್ಕಾರದ ಸಚಿವರಿಗೆ ಮತ್ತು ಶಾಸಕರಿಗೆ ಒಂದು ಮನವಿ ಮಾಡ್ತಾ ಇದ್ದೇನೆ. ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಎಲ್ಲೆಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ದಲ್ಲಿ ತಮ್ಮ ಸರ್ಕಾರದಲ್ಲಿ ಬುದ್ಧಗಳ ಮುಕ್ತಿ ಸಲುವಾಗಿ ಅವರು ಧ್ವನಿ ಎತ್ತಿದ್ದಾರೆ. ದಯವಿಟ್ಟು ತಾವು ಕೂಡ ನಮ್ಮ ಸಮಾಜ ಪ್ರತಿನಿಧಿಗಳಿಗೆ, ತಾವು ಚಳವಳಿಯಿಂದ ಬಂದವರಿದ್ದೀರಿ, ತಾವು ಕೂಡ ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತನ್ನು ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ದಯವಿಟ್ಟು ಹಿಟ್ನಾಳ್ ಸಾಹೇಬರಿಗೆ ಮತ್ತು ತಂಗಡಿ ಸಾಹೇಬರಿಗೆ ಎರಡು ವಿಷಯ ಹೇಳ್ತೀನಿ. ಸಾಹೇಬ್ರೆ, ತಾವೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಪ್ರಯುಕ್ತ ಒಂದು ನನ್ನ ಹಂಬಲ್ ರಿಕ್ವೆಸ್ಟ್ ಇದೆ. ವ್ಯಾಲ್ಯೂಮ್ ನಂಬರ್ 19 ಅದು OT ರವಿ ಅವರು ಮಿನಿಸ್ಟರ್ ಇದ್ದಾಗ, OT ಅಲ್ಲ ಯಾರು ಸರ್, ET ರವಿ, CT ರವಿ, CT ರವಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದ ಸರ್. ವ್ಯಾಲ್ಯೂಮ್ ನಂಬರ್ 19 ಬಾಬಾ ಸಾಹೇಬರ ಬರ ಮತ್ತು ಭಾಷಣಗಳಲ್ಲಿ ಪೇಜ್ ನಂಬರ್ 50, 51, 220, 227, 242ರಲ್ಲಿ ಬಾಬಾ ಸಾಹೇಬರ ಜಾತಿಯನ್ನು ತಿದ್ದುಪಡಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಚಳವಳಿಯಿಂದ ಬಂದಿರತಕ್ಕಂಥ ಸಚಿವರಿಗೆ ಒಂದು ಸವಿನಯ ಪ್ರಾರ್ಥನೆ, ಅವ್ರ ಜಾತಿಯನ್ನು ತಿದ್ದುಬಿಟ್ಟಿದ್ದಾರೆ. ಬಾಬಾ ಸಾಹೇಬರ ಮಹಾ ಜಾತಿಯನ್ನು ತೆಗೆದುಹಾಕ್ಬಿಟ್ಟು ಮನುಷ್ಯ ಒಂದು ಕಡೆ, ಮಾದಿಗ ಒಂದು ಕಡೆ, ಮಾಂಗ ಒಂದು ಕಡೆ, ಹೊಲೆ ಹೀಗೆಲ್ಲ ಬರೆದು ಬಿಟ್ಟಿದ್ದಾರೆ. ದಯವಿಟ್ಟು ಅದೊಂದು ಕೆಲಸ ತಮ್ಮಿಂದ ಚಳವಳಿಯಿಂದ ಬಂದಿರಿ, ಅದೊಂದು ಕೆಲಸ ತಾವು ಮಾಡಬೇಕು ಅಂತ. ಯಾಕೆ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ? ಒಂದು ಕಾರಣ ಇದೆ. ಏನ್ ಕಾರಣ? 2003ರಲ್ಲಿ ಸಾಹೇಬ್ರೆ, 2003ರಲ್ಲಿ ಪೂನಾದಲ್ಲಿ ಇರ್ತಕ್ಕಂಥ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಸೆಂಟರ್ದವರು ಜರ್ಮನಿಯಿಂದ ಒಬ್ಬ ಪ್ರೊಫೆಸರ್ ಕರೆಸ್ತಾರೆ, ಜೇಮ್ಸ್ ಲೇ ಅಂತ. ಜೇಮ್ಸ್ ಲೇ ಅವನಿಗೆ ಕರೆಸಿ ನಮ್ಮ ಮಹಾಪುರುಷರಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹಿಸ್ಟ್ರಿ ಬರ್ತಾರೆ ಮನೋವಾದಿಗಳು. ಆ ಶಿವಾಜಿ ಬಗ್ಗೆ ಬರೆಸ್ತಕ್ಕಂಥ ಸಂದರ್ಭದಲ್ಲಿ ಪೇಜ್ ನಂಬರ್ 93 ಬರ್ತಾರೆ, ದಾದಾಜಿ ಕೋಡದೇವ್ ಮತ್ತು ಜೀಜಾತಾಯಿ ಅನೈತಿಕ ಸಂಬಂಧದಲ್ಲಿ ಶಿವಾಜಿ ಮಹಾರಾಜ ಹುಟ್ಟುದಂತ ಬರೆಸ್ತಾರೆ. ಯಾರು? ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಸೆಂಟರ್ದವರು. ಹಾಗೆಯೇ ಇದು ಸರ್ಕಾರದ ಗೆಜೆಟ್ ಸಾಹೇಬ್ರೆ, ಇದು ಹಿಟ್ನಾಳ್ ಸಾಹೇಬ್ರಿಗೆ ಕೊಡ್ತೀನಿ ನಾನು. ಇದರಲ್ಲಿ ನಮ್ಮ ಮತ್ತೊಬ್ಬ ಮಹಾಪುರುಷರು ಸಂಗೊಳ್ಳಿ ರಾಯಣ್ಣ ಸರ್, ಸಂಗೊಳ್ಳಿ ರಾಯಣ್ಣವರು ಅವರ ಹತ್ತಿ ಕಂಠದ ಕುರುಬ ಸಮಾಜದವರು. ಆದರೆ ಸರ್ಕಾರಿ ಗೆಜೆಟ್ನಲ್ಲಿ ಸಂಗೊಳ್ಳಿ ರಾಯಣ್ಣವರಿಗೆ ಬೇಡ ಅಂತ ದಾಖಲೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು, ಬಾಬಾ ಸಾಹೇಬರಾಗಿರ್ಬೋದು, ಇತರ ನಮ್ಮ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಇವರ ಬಗ್ಗೆ ಚರಿತ್ರೆಯನ್ನು ಹರಣ ಮಾಡತಕ್ಕಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕೆ ದಯವಿಟ್ಟು ತಂಗಡಿ ಸಾಹೇಬರಿಗೆ ಮತ್ತು ರಾಘವೇಂದ್ರ ಸಾಹೇಬರಿಗೆ ಈ ಗೆಜೆಟ್ ಒಂದು ತಿದ್ದುಪಡಿ ಮಾಡಕ ಒಂದು ಸದನದಲ್ಲಿ ಧ್ವನಿ ಎತ್ತಬೇಕಂತ ಕೇಳಬರ್ತೀನಿ. ಮುಖ್ಯವಾಗಿರ್ತಕ್ಕಂಥ ವಿಷಯ ಬರ್ತೀನಿ. ನಂಬಿಕೆ ಇದೆ, ತಮ್ಮ ಈವರ ಬಗ್ಗೆ ನಂಬಿಕೆ ಇದೆ ಸಲುವಾಗಿ ಜೈನ ಗುರುಗಳು ನಿರ್ಗಮಿಸ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಹೋಗಿ. ಬಹುಶಃ ಇವತ್ತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಅಭಿನಂದನೆಗಳು. ಇದು ಎಂತ ಅಮೋಘವಾಗಿರ್ತಕ್ಕಂಥ ಸನ್ನಿವೇಶ ನೆನಪತ್ತ ನನಗಂದ್ರೆ 1956 ಡಿಸೆಂಬರ್ 5ನೇ ತಾರೀಕು ದಿವಸ, 1956 ಡಿಸೆಂಬರ್ 5ನೇ ತಾರೀಕು ದಿವಸ ಹೀಗೆ ಅನಂತರು, ಜೈನ ಧರ್ಮದ ಅನಂತರು 26 ಅಲ್ಲಿಪುರ ಬಾಬಾ ಸಾಹೇಬ್ ಹತ್ರ ಬಂದಿರ್ತಾರೆ. ಬಾಬಾ ಸಾಹೇಬ್ರೆ, ದಯವಿಟ್ಟು ನಾಳೆ 6ನೇ ತಾರೀಕು ಡಿಸೆಂಬರ್ 1956 ನಡೀತಕ್ಕಂಥ ಮಹಾವೀರ ಒಂದು ವಿಚಾರಗೋಷ್ಠಿಯಲ್ಲಿ ತಾವೇ ಮುಖ್ಯ ಭಾಷಣಕಾರ ಬರಬೇಕು. ಕಾರಣ ಏನಂದ್ರೆ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇರತಕ್ಕಂಥ ಇಬ್ಬರು ಮಹಾನ್ ಅಹಿಂಸಾವಾದಿಗಳು, ಸುಕೀತಿ ಗೌತಮ ಬುದ್ಧ, ಮಹಾವೀರ, ಈ ವಿಷಯದ ಬಗ್ಗೆ ಬಾಬಾ ಸಾಹೇಬರಿಗೆ ಮಾತಾಡಲು ಬರಬೇಕಂತ ವಿನಂತಿ ಮಾಡಿಕೊಂಡು ಬಂದಿರ್ತಾರೆ. ಆದ್ರೆ ಅವತ್ತಿನ ದಿವಸ ರಾತ್ರಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಲೋಕ ತ್ಯಜಿಸ್ಬಿಡ್ತಾರೆ. ಆದ್ರೆ ಇವತ್ತು ಬಾಬಾ ಸಾಹೇಬ್ ಜಯಂತಿ ದಿವಸ ಆ ಮಹಂತರು ಜೈನ ಎತ್ತಿಗಳು ಬಂದು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಲುವಾಗಿ ಅವರಿಗೆ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೀನಿ. ಸ್ನೇಹಿತರೆ,
ಸಿದ್ದರಾಮಯ್ಯ ಸಾಹೇಬರು ಹೇಳಿದ ನಂತರ 2018ರಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಖಿಲೇಶ್ ಯಾದವ್ ಕೂಡ ಹೇಳ್ತಾರೆ ಏನಂತ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ ನಾನು ಯಾರ್ದೋ ಠಾಕೂರ್ ಅವ್ರ ಮನೆಯಲ್ಲಿ ಎಮ್ಮಿ ಕಾಯ್ಬೇಕು ಆಯ್ತಿತ್ತು ಅಂತಕ್ಕಂಥ ಮಾತಾಡ್ತಾರೆ. ಇವ್ರುಗಳ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು 2017ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏಪ್ರಿಲ್ 14ನೇ ದಿವಸ ಪಾರ್ಲಿಮೆಂಟ್ ಮುಂದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ, ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಇರ್ತಕ್ಕಂಥ ಸಂವಿಧಾನ ಇವರು ಬರೆದಿದ್ದಿಲ್ಲ ಅಂದ್ರೆ, ಈ ನಿಮ್ಮ ನರೇಂದ್ರ ಭಾಯಿ ಮೋದಿ ಅವರು ಬಡೋದರಲ್ಲಿ ಚಾಯ್ ಮಾಡಬೇಕಾಗ್ತಿತ್ತು, ಪ್ರಧಾನಮಂತ್ರಿ ಆಗ್ತಿಲ್ಲ ಅಂತಕ್ಕಂಥ ಮಾತನ್ನು ಗೌರವಾನ್ವಿತ ನರೇಂದ್ರ ಮೋದಿ ಸಾಹೇಬ್ ಹೇಳ್ತಾರೆ. ದಟ್ ಈಸ್ ಪವರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ವಿಶ್ವಸಂಸ್ಥೆ ಸನ್ಮಾನ ಮಾಡುತ್ತೆ, ನಮ್ಮ ರಾಷ್ಟ್ರದ ನಾಯಕರೆಲ್ಲ ಶ್ಲಾಘನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗೇನು ನೀವೆಲ್ಲ ದಿಮಾಗ್ ಹಚ್ತಿರಲ್ಲ, ನೀಲಿ ಶಾಲೆ ಹಾಕೊಂಡು ಒಳ್ಳೊಳ್ಳೆ ಬಟ್ಟೆ ಉಟ್ಕೊಂಡು ಬಾಬಾ ಸಾಹೇಬ್ ಜಯಂತಿಯಲ್ಲಿ ಒಬ್ಬ ಉತ್ತರ ಪ್ರದೇಶದ ಶಾಯರ್ ಹೇಳ್ತಾನೆ, पैदा ना होता वो मसीहा खुशियों का सिलसिला ना होता, पैदा ना होता वो मसीहा खुशियों का सिलसिला ना होता, बेरंग रहती जमीन आसमान का रंग नीला ना होता। भारत तो कब का कंगाल होता यारो, भारत तो कब का कंगाल होता यारो, अगर बाबा साहब जैसे हीरा ना होता, अगर बाबा साहब जैसा हीरा ना होता। ಬಾಬಾ ಸಾಹೇಬ್ ಈ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ ಈ ದೇಶ ಹೆಂಗಿರ್ತಿತ್ತು ಅಂದ್ರೆ, ಕೋವಿಡ್ ಟೈಮ್ ನೆನಪು ಮಾಡ್ಕೋರಿ, ಕೋವಿಡ್ ಮಾಫಿಯಾದಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಿತ್ತು, ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿರ್ತಿತ್ತು. ಆದರೂ ಇವತ್ತು ಒಂದು ತಿಳ್ಕೊಳ್ಳಿ, ಯಾವ ಗಣ್ಯ ನಾಯಕನು ನಿಮಗೆ ಕಾಪಾಡ್ತಾ ಇಲ್ಲ. ಅದರಲ್ಲೂ ಸ್ಪೆಷಲ್ ಆಗಿ ಹೇಳ್ತಾ ಇದೀನಿ, SC ST OBC ಮತ್ತು ಮೈನಾರಿಟಿದವ್ರಿಗೆ ಹೇಳ್ತೀನಿ, ಪಟೇಲ್ ಸಾಬ್ 1956ರವರೆಗೆ ಈ ದೇಶದಲ್ಲಿ ಇರ್ತಕ್ಕಂಥ SC ST OBC ಮೈನಾರಿಟಿ ಮತ್ತು ಎಲ್ಲಾ ಜಾತಿಯ ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ಕಾಪಾಡ್ರು ಅಂದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈಗ ಅವರಿಲ್ಲ, ಬಾಬಾ ಸಾಹೇಬ್ ಇಲ್ಲ, ಆದರೂ ಜೀವಂತ ಇದ್ದಾರೆ. ಎಲ್ಲಿ? ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಜೀವಂತ ಇದ್ದಾರೆ. ಅದಕ್ಕಾಗಿ ಮನುವಾದಿಗಳು ಸ್ಟ್ಯಾಚ್ಯೂ ಮೇಲೆ ಆಕ್ರಮಣ ಮಾಡಂಗಿಲ್ಲ, ನಮ್ಮ ಸಚಿವರ ಮೇಲೆ ಲೀಡರ್ ಮೇಲೆ ಆಕ್ರಮಣ ಮಾಡಂಗಿಲ್ಲ. ಇವತ್ತು ನೇರವಾಗಿ ಸಂವಿಧಾನದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ನೇರವಾಗಿ ಎಂತವ್ರು ಮಾಡ್ತಾರೆ ನೋಡ್ರಿ, ಎಂತವ್ರು ಮಾಡ್ತಾರಂದ್ರೆ, ನಮ್ಮ ಸಾಹೇಬ್ ಹೇಳ್ತೀನಿ, ನಮ್ಮ ಸಮಾಜದ DSS ನಾಯಕರು ಮಾಜಿ ಸಾಹೇಬ್ ಹೇಳ್ತೀನಿ, ಸಾಹೇಬ್ರೆ ಸಂವಿಧಾನ ಬಗ್ಗೆ ಯಾರು ಮಾತಾಡ್ತಾರೆ ಹಿಟ್ಲರ್ ಸಾಹೇಬ್ ಅಂದ್ರೆ, ಇಂಟರ್ಮೀಡಿಯೇಟ್ ಪಾಸ್ ಆಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಮಾತಾಡ್ತಾರೆ. ಏನ್ ಪಾಸ್ ಅದು? ಇಂಟರ್ಮೀಡಿಯೇಟ್. ಈ ಕಡೆ ಡಿಗ್ರಿ ಇಲ್ಲ, ಈ ಕಡೆ PUC ಇಲ್ಲ. ಆತ ಸಂವಿಧಾನ ಬಗ್ಗೆ ಮಾತಾಡ್ತಾನೆ. ಏನಂತ? ನಾವು ಬಂದದ್ದೇ ಸಂವಿಧಾನ ಬದಲಾವಣೆ ಮಾಡಕ ಮಾಡೇ ತೀರ್ತೀವಿ ಅಂತ. ಸಂವಿಧಾನ ಅಂದ್ರೆ ಜನರು ತಿಳ್ಕೊಂಡಿರಿ, ಏನು ಬದ್ಧ ದಾನವೇಂದ್ರ ಬಲಿರಾಜ ಮಾಮಲಿಕ್ ಏನತ್ತೊಂದು ಮಹಾಚಲತೆ ತೆಗೆದಾಕಲಿ ಜನರಲ್ಲಪ್ಪ. 395 ವಿಧಿಗಳ 395 ವಿಧಿಗಳ ಬೃಹದಾಕಾರವಾಗಿರ್ತಕ್ಕಂಥ ಸಂವಿಧಾನ ಇದೆ. ಇಂಥ ಮನುವಾದಿಗಳು ಹುಟ್ಟುತ್ತಾ ಇರ್ತದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ 368ನೇ ವಿಧಿ ಇಟ್ಟಿದ್ದಾರೆ. ಸಂವಿಧಾನ ಸಮಯಕ್ಕೆ ತಕ್ಕಂತೆ, ಜನರ ಆಶಯಗಳಿಗೆ ತಕ್ಕಂತೆ ತಿದ್ದುಪಡಿ ಮಾಡಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಪಾಪ ಏನು ಗೊತ್ತು, ಇಂಟರ್ಮೀಡಿಯೇಟ್ ಪಾಸ್ ಆಗಿರ್ತಕ್ಕಂಥ ರಾಷ್ಟ್ರ ಕಳಿಸ್ರಿ, ಅವರು ಸಂವಿಧಾನದಲ್ಲೇ ಅಪಚಾರ ಮಾತುಗಳಾಡ್ತಾರೆ. ಈಗ ಈ ವಿಷಯ ಕೊಡ್ತೀನಿ. ಇಷ್ಟೆಲ್ಲ ಆದ ನಂತರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇಶದಲ್ಲಿ ಹುಟ್ಟಿದ್ದಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು? ಒಂದೆರಡು ಎಕ್ಸಾಂಪಲ್ ಕೊಟ್ಟು ಹೋಗ್ಬಿಡ್ತೀನಿ ನಿಮಗೆ. ಫಸ್ಟ್, ಶೂದ್ರ ಪರಿಸ್ಥಿತಿ ಏನಿತ್ತು ಅಂತ. ಶೂದ್ರ ಅಂದ್ರೆ ಯಾರು? ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415ರಲ್ಲಿ ಶೂದ್ರ ಯಾರು ಅಂತೇಳಿ ಡೆಫಿನಿಷನ್ ಕೊಟ್ಟಿದ್ದಾರೆ. ಇವತ್ತೇನವರು ರಾಜಸ್ಥಾನದ ಜೈಪುರದ ನ್ಯಾಯಪಾಲಿಕೆ ಅದರ ಮನುಸ್ಮೃತಿಯನ್ನು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತೆ ಅವಿವೇಕಿಗಳು ಕೆಲವರು ಮನುಶಾಸನ ಬರಬೇಕು ಅಂತಾರೆ. 1949 ನವೆಂಬರ್ 26 ಪೂರ್ವದಲ್ಲಿ ಈ ದೇಶದ ಮನುಶಾಸನ ಜಾರಿಯಿತ್ತು. ಬಾಬಾ ಸಾಹೇಬ್ ಸಂವಿಧಾನ ಬರೆಯುವ ಪೂರ್ವದಲ್ಲಿ ಈ ದೇಶದಲ್ಲಿರ್ತಕ್ಕಂಥ SC ST OBC ಮಹಿಳೆಯರ ಸ್ಥಿತಿ ಏನಿತ್ತು, ಒಂದೊಂದು ಎಕ್ಸಾಂಪಲ್ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಶೂದ್ರ ಬಗ್ಗೆ ನೋಡಿ. ಶೂದ್ರ ಅಂದ್ರೆ ಯಾರು? ಯಾವನು ಜನಿವಾರ ಧರಿಸುವುದಿಲ್ಲವೋ, ಯಾವನಿಗೆ 16 ಸಂಸ್ಕಾರಗಳಾಗುವುದಿಲ್ಲವೋ, ಯಾವನಿಗೆ ಉಪನಯನ ಆಗುದಿಲ್ಲ, ಅವರೆಲ್ಲರೂ ಕೂಡ ಶೂದ್ರರು. ನಿಮ್ಮಲ್ಲಿ ಜನಿವಾರ ಇಲ್ಲಂದ್ರ ನೀವು ಶೂದ್ರರು, ನಿಮಗೆ 16 ಸಂಸ್ಕಾರ ಆಗಿಲ್ಲ ಶೂದ್ರರು, ಮತ್ತೆ ಉಪನಯನ ಮಾಡಲಿಲ್ಲ ಅಂದ್ರೆ ನೀವೆಲ್ಲರೂ ಶೂದ್ರರು. ಶೂದ್ರರ ಬಗ್ಗೆ ಆ ಮನುಸ್ಮೃತಿ ಅಥವಾ ಅವ್ರ ಧಾರ್ಮಿಕ ಗ್ರಂಥಗಳು ಏನ್ ಹೇಳ್ತವೆ?
ಆ ಧಾರ್ಮಿಕ ಗ್ರಂಥಗಳು ಓದಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ನೇ ತಾರೀಕು ದಿವಸ ಮಹಾನಗರದಲ್ಲಿ ಆ ಮನುಸ್ಮೃತಿಯನ್ನು ಬೆಂಕಿಗೆ ಸುಟ್ಟಾಕ್ಬಿಟ್ಟು, ಅದು ಸುಟ್ಟಾಕ್ತಾರಂದ್ರೆ ಅದರಲ್ಲಿ ಅಂಥದ್ದೇನಿದೆ? ಆ ಕಾನೂನು ಯಥಾರೀತಿ 1949 ನವೆಂಬರ್ 26 ಪೂರ್ವದಲ್ಲಿ ಜಾರಿಯಲ್ಲಿ ಏನಿದೆ ಅದರಲ್ಲಿ? ಶೂದ್ರ ಬಗ್ಗೆ ನೋಡೋಣ. ದಾಸ್ಯಂ ಶೂದ್ರಂ ದ್ವಿಜನ್ಮಾನ, ದಾಸ್ಯಂ ಶೂದ್ರಂ ದ್ವಿಜನ್ಮಾನ ಅಂದ್ರೆ ಶೂದ್ರರೆಲ್ಲರೂ ಕೂಡ ಬ್ರಾಹ್ಮಣರ ಗುಲಾಮರು. ಶೂದ್ರಲ್ಲ, ನೀವೆಲ್ಲರೂ ಬ್ರಾಹ್ಮಣರ ಗುಲಾಮರಿ, ಅದು ಅವ್ರು ಬರ್ಕೊಂಡಿದ್ದಾರೆ. ಅಷ್ಟಕ್ಕೆ ಬಿಟ್ಟರೆ ತಿಳ್ಕೊಂಡ್ರೇನು? ಸ್ತ್ರೀ ವಿಟ್ಟು ಕ್ಷತ್ರವೋ ನಾಸ್ತಿಕಂ ಚೋಪಾಪಾತಕಂ. ಸ್ತ್ರೀಯರನ್ನು, ಶೂದ್ರರನ್ನು, ನಾಸ್ತಿಕರನ್ನು ಕೊಂದರೂ ಪಾಪ ಇಲ್ಲ. ಸ್ತ್ರೀಯರನ್ನು, ಶೂದ್ರನ್ನು, ನಾಸ್ತಿಕರನ್ನು ಕೊಂದರೂ ಪಾಪ ಇಲ್ಲದ. ಲಾಸ್ಟ್ ಇಯರ್ ನೋಡಿರ್ಬೋದು, ಬಹುಶಃ ಪ್ರಜ್ಞಾವಂತರೆಲ್ಲರೂ ಕೂಡ, ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಕೂಡ ಅದಕ್ಕೆ ಪ್ರತಿರೋಧ ಮಾಡಿದ್ರು. ಏನು? ತುಳಸಿದಾಸರ ರಾಮಚರಿತ ಮಾನಸ ಅಧ್ಯಾಯ 4ರಲ್ಲಿ ಚೌಪಾಯಿದಾಗ ತುಳಸಿದಾಸ ಹೇಳ್ತಾನೆ, ಢೋಲ್ ಗವಾರ್ ಶೂದ್ರ ಪಶು ನಾರಿ ಸಕಲ ತಾಡನಿಕೆ ಅಧಿಕಾರಿ. ಢೋಲ್ ಅಂದ್ರೆ ಭಜನೆಯಲ್ಲಿ ಬೆಳೀತಕ್ಕಂಥದ್ದು, ಗವಾರ್ ಅಂದ್ರೆ ರೈತರು, ಶೂದ್ರ ಅಂದ್ರೆ ಜೇನರ್ ಹಾಕೊಳ್ಳಾರ್ದವರು, ಪಶು ಅಂದ್ರೆ ಆಕಳು ಅಥವಾ ದನ, ನಾರಿ ಅಂದ್ರೆ ಹೆಣ್ಮಕ್ಳು. ಇವಕ್ಕೆ ಸದಾ ಹುಡುಕೋತಿ ಇರಬೇಕು ಅಂತ. ಈ ರೀತಿಯ ವ್ಯವಸ್ಥೆ, ನಿಯಮ ಕಟ್ಟಳೆಗಳು ಸಂವಿಧಾನ ಪೂರ್ವದಲ್ಲಿ ದೇಶದಲ್ಲಿದ್ದು ಇವಕ್ಕೆಲ್ಲಕ್ಕೂ ಕೂಡ ಕಡಿಮೆ ಹಾಕಿ ನಮಗೆ ಇವತ್ತಿನ ದಿವಸ ಈ ದೇಶದ ಶೂದ್ರರಿಗೆ ಆರ್ಟಿಕಲ್ 19 ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬರು. ಆರ್ಟಿಕಲ್ 25 ಮೂಲಕ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದ್ದವರು ಬಾಬಾ ಸಾಹೇಬರು. ಆರ್ಟಿಕಲ್ 16 ಮೂಲಕ ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬರು. ಅಷ್ಟೇ ಅಲ್ರಿ, ಆರ್ಟಿಕಲ್ 16 ಮೂಲಕ ಈ ದೇಶದಲ್ಲಿರ್ತಕ್ಕಂಥ OBC ಅಂತಕ್ಕಂಥ ಶೂದ್ರನ್ನು OBC ಮಾಡಿ ಅವರಿಗೆ ರೆಸ್ಪೆಕ್ಟ್, ಗೌರವ ಕೊಟ್ಟಿರ್ತಕ್ಕಂಥ ದೃಷ್ಟಾರ ಯಾರಾದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನವಿದೆ 16(3). ಸೊ ಅದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಪೂಜ್ಯರು. ಈಗ ಶೂದ್ರ ಬಗ್ಗೆ ಆಯ್ತು, ಬಾಬಾ ಸಾಹೇಬ್ ಮನುಸ್ಮೃತಿ ಸುಟ್ಟಂದ್ರೆ ಅದರಲ್ಲಿ ಯಾಕಿತ್ತು, ಮತ್ತೆ ಅವ್ರ ಬಗ್ಗೆ ಏನಿತ್ತಂತ. ಯಾರು ಈ ದೇಶದಲ್ಲಿ ಮನುಶಾಸನ ಜಾರಿಗೆ ತಂದಿದ್ರು ಅವ್ರ ಬಗ್ಗೆ ಏನಿತ್ತು ನೋಡಿ, ಎಷ್ಟು ಚೆನ್ನಾಗಿದ್ದಾರೆ. ನೀವೆಲ್ಲ ಇಲ್ಲಿ ಅಂಬೇಡ್ಕರ್ ಚಳವಳಿಯನ್ನು ಕೂಡ ನೆನೆಸ್ಬೇಕಾಗ್ತವ್ರಿ. ಅದ್ರಲ್ಲಿ ಅವ್ರ ಬಗ್ಗೆ ಏನ್ ಬರ್ಕೊಂಡ್ರೆ, ಯಾರು ಶಾಸನ ಮಾಡ್ತಕ್ಕಂಥ ಜನರು, ಜಗತ್ಸರ್ವಂ ದೈವಾದಿನಂ ದೈವಂ ಮಂತ್ರಾದಿನಂ ಮಂತ್ರಂ ಬ್ರಾಹ್ಮಣಾದಿನಂ ಬ್ರಾಹ್ಮಣ ಮಮ ದೇವತಾ. ನೀವು ನಿಮ್ಗೆ ಹೊಡಿಬೇಕು, ಕಡಿಬೇಕು, ಜಡಿಬೇಕು. ಇನ್ನು ಅವ್ರ ಬಗ್ಗೆ ಏನ್ ಬರ್ಕೊಂಡ್ರೆ, ಜಗತ್ಸರ್ವಂ ದೈವಾದಿನಂ, ಈ ಸೃಷ್ಟಿಯೆಲ್ಲ ಜಗತ್ತೆಲ್ಲ ದೈವಗಳ ಅಧೀನದಲ್ಲಿದೆ. ದೈವಂ ಮಂತ್ರಾದಿನಂ, ದೇವತೆಗಳೆಲ್ಲ ಮಂತ್ರಗಳೆಲ್ಲ ಅಧೀನದಲ್ಲಿದ್ದಾರೆ. ಮಂತ್ರಂ ಬ್ರಾಹ್ಮಣಾದಿನಂ, ಮಂತ್ರಗಳೆಲ್ಲ ಬ್ರಾಹ್ಮಣರ ಅಧೀನದಲ್ಲಿವೆ. ಬ್ರಾಹ್ಮಣ ಮಮ ದೇವತಾ, ಈ ದೇಶಕ್ಕೆ ದೇವರಂತ ಯಾವನಾದ್ರಿದ್ರೆ ಅವ ಬ್ರಾಹ್ಮಣ, ಅವನೇ ದೇವರು. ಇದು ಬಾಬಾ ಸಾಹೇಬ್ರಿಗೆ ಚೆನ್ನಾಗಿ ಗೊತ್ತಾಯ್ತು. ಎಲ್ಲೇನು ಏನ್ ಬರ್ಕೊಂಡಲ್ಲ ಮಕ್ಕಳು, ಇದು ಇಷ್ಟಕ್ಕೆ ಬಿಟ್ಟರೆ ತಿಳ್ಕೊಂಡ್ರೇನು, ಪೂಜೆ ವಿಪ್ರಶೀಲ ಗುಣಹೀನ, ಪೂಜೆ ವಿಪ್ರಶೀಲ ಗುಣಹೀನ ನ ಪೂಜೆ ಶೂದ್ರಶೀಲ ಗುಣವಾನ. ಅವ ಬ್ರಾಹ್ಮಣ ಹುಟ್ಟದ ಸಾಕು, ವ್ಯಭಿಚಾರಿಲಿ, ಕಾಳಿರಲಿ, ದುರಾಚಾರಿಲಿ, ಅವನಿಗೆ ಪೂಜೆ ಮಾಡಬೇಕು, ನೀವು ಪೂಜಾ ಭಾವನೆ ಕಾಣಬೇಕು. ಶೂದ್ರರು ನೀವು ಎಷ್ಟೇ ವಿದ್ವಾಂಸರಿದ್ರು ಕೂಡ ನಿಮಗೆ ರೆಸ್ಪೆಕ್ಟ್ ಕೊಡಬಾರ್ದು ಅಂತ. ಇಂಥ ಶಾಸನಗಳಿರ್ತಕ್ಕಂಥ, ಇಂಥ ವಿಧಿಗಳಿರ್ತಕ್ಕಂಥ ಧಾರ್ಮಿಕ ಗ್ರಂಥವೇ ಮನುಸ್ಮೃತಿ. ಆ ಮನುಸ್ಮೃತಿಯನ್ನು ಸುಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನ ತರ್ತಾ ಇದ್ದೀನಿ. ಇದು ಯಾಕೆ ಖಾರವಾಗಿ ಹೇಳಬೇಕು ಅಂದ್ರೆ, ಯಾಕೆ ಖಾರವಾಗಿ ಹೇಳಬೇಕಂದ್ರೆ, ನೇರವಾಗಿ ಹೇಳಿದ್ರ ಯಾರಿಗೂ ಅರ್ಥ ಆಗಂಗಿಲ್ಲ. ಸುತ್ತಿ ಬಳಸಿ ಹೇಳಿದ್ರ ಇದು ನಮಗಲ್ಲ ಅಂತ ಹೇಳ್ತಾರೆ. ಅರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪವರ್ಸ್, ಯಾವ ವ್ಯಕ್ತಿ ಬಾಬಾ ಸಾಹೇಬ್ ಓದಿರ್ತಾರೋ ಆ ವ್ಯಕ್ತಿಗೆ ಮಾತ್ರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಪವರ್ ಗೊತ್ತಿರ್ತದೆ. ಒಂದು ನೆನಪು ಮಾಡ್ತೀವಿ ನೀವು, ಬಾಬಾ ಸಾಹೇಬ್ ಇಲ್ಲ, ಸಂವಿಧಾನ ಇದೆ. ಎಷ್ಟು ಪವರ್ಫುಲ್ ಇದೆ ಸಂವಿಧಾನ, ಯಾರು ಏನು ಮಾಡಕ್ಕಾಗಲ್ಲ. ಉದಾಹರಣೆಗೆ ಈಗ ಬೈಬಲ್ ಏನ್ ಹೇಳುತ್ತೆ, ನೀವೆಲ್ಲರೂ ಕ್ರೈಸ್ತ ಧರ್ಮವನ್ನು ಪಾಲನೆ ಮಾಡಿ, ಕ್ರೈಸ್ತ ಧರ್ಮ ಪಾಲನೆ ಮಾಡಿ, ನೀವು ಕ್ರೈಸ್ತರಾಗಿ. ಕುರಾನ್ ಏನ್ ಹೇಳುತ್ತೆ, ನೀವು ಇಸ್ಲಾಂ ಆಗಿ ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡಿರ್ತೀರಿ. ಭಗವದ್ಗೀತೆ ಹೇಳುತ್ತೆ, ನೀ ಯಾವಾಗ ಹುಡಿ ಬಿಡು, ನೀವೇನಾಗು ಹಿಂದೂ ಧರ್ಮ ಪಾಲನೆ ಮಾಡ್ತಾರೆ. ಆದರೆ ಎಲ್ಲಾ ಧರ್ಮದವರು ಒಗ್ಗಟ್ಟಾಗಿ ಜಾತ್ಯತೀತರಾಗಿ ಈ ದೇಶದಲ್ಲಿ ಮಾನವರಾಗಿ ಬದುಕಿ ಅಂತ ಹೇಳ್ತಕ್ಕಂಥ ಧಾರ್ಮಿಕ ಗ್ರಂಥ ಯಾವ್ದಾದ್ರೆ
ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ. ಅದು ಯಾರಿಗೂ ಇಸ್ಲಾಂ ಆಗಲ್ಲ, ಕ್ರೈಸ್ತರಾಗಲ್ಲ, ಸಿಖ್ ಆಗಲ್ಲ, ಬುದ್ಧಿಸ್ಟ್ ಆಗಲ್ಲ, ಮಾನವರಾಗಲಿ ಅಂತ. ಇನ್ನು ಬಾಬಾ ಸಾಹೇಬ್ ಇನ್ನೊಂದು ಪವರ್ ನಿಮ್ಗೆ ಹೇಳ್ತೀನಿ. ನಾವೆಲ್ಲರೂ ಸ್ನೇಹಿತರು, ನಮ್ಮ ಪಟೇಲ್ ಸಾಹೇಬ್ ಎಲ್ಲರೂ ಬೇರೆ ಬೇರೆ ಧರ್ಮದ ಜನ ಕೂತೀವಿ. ನಮ್ಮ ಧರ್ಮದ ಬಗ್ಗೆ ಗೌರವ ಇದೆ. ಅದು ಸಂವಿಧಾನ ನಮ್ಗೆ ಆರ್ಟಿಕಲ್ 25 ಕೊಟ್ಟಿದೆ, ನಾವೆಲ್ಲ ಧರ್ಮಕ್ಕೆ ಗೌರವಿಸಬೇಕಂತೇಳಿ. ಆದರೂ ಕೂಡ ವಿಷಯ ಅದರ ಬಗ್ಗೆ ವಿವರಣೆ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದು ತುಂಬಾ ಅವಶ್ಯಕತೆ ಇದೆ. ಯಾಕೆ ಸಂವಿಧಾನ ಪವರ್ಫುಲ್ ಇದೆ, ಯಾಕೆ ಬಾಬಾ ಸಾಹೇಬ್ ಪವರ್ಫುಲ್ ಅದ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡು. ಉದಾಹರಣೆಗಾಗಿ ಈಗ ನೋಡಿ, ಹಿಂದೂ ಧರ್ಮ ಒಬ್ಬ ಮಹಿಳೆ ಎಷ್ಟೇ ಓದಲಿಲ್ಲ, IAS IPS ಓದಲಿ, MA ಓದಲಿ, PhD ಓದಲಿ, ಆದರೆ ಹಿಂದೂ ಧರ್ಮ ಒಬ್ಬ ಮಹಿಳೆಗೆ ಪುರೋಹಿತ ಮಾಡಂಗಿಲ್ಲ, ಪುರೋಹಿತ ಎಲ್ಲೂ ಮಾಡಂಗಿಲ್ಲ. ಅಷ್ಟೇ ಅಲ್ಲ, ಗುಡಿಗೆ ಬಿಡಿಗೆ ನೀವು ಹೋಗ್ಬೇಕಾದ್ರೆ ಶೃಂಗೇರಿ ಶಾರದಾಂಬನ ಬಳಿ ಹೋಗಿ ಮೂಕಾಂಬಿಕೆ ಹೋಗಿ ಗುಡಿಗೆ ಬಿಡಂಗಿಲ್ಲ. ಒಬ್ಬ ಹಿಂದೂ ಮಹಿಳೆ ಏನು ಓದಿದ್ರು ಕೂಡ ಆಕೆ ಪುರೋಹಿತ ಮಾಡಂಗಿಲ್ಲ. ಒಬ್ಬ ಕ್ರೈಸ್ತ ಮಹಿಳೆ ಏನೇ ಓದಲಿ, ಎಷ್ಟೇ ಇಂಟೆಲಿಜೆಂಟ್ ಇದ್ರು ಕೂಡ ಆಕೆ ಪಾದ್ರಿ ಮಾಡಂಗಿಲ್ಲ. ಒಬ್ಬ ಇಸ್ಲಾಂ ಮಹಿಳೆ ಎಷ್ಟೇ ಓದಲಿ, ಎಷ್ಟೇ ಇಂಟೆಲಿಜೆಂಟ್ ಇರಲಿ, ಆಕೆಗೆ ಖಾಜಿ ಮಾಡಂಗಿಲ್ಲ. ಆದರೆ ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಈ ಧರ್ಮಗಳ ಬಗ್ಗೆ ಶಾಸನ ಮಾಡತಕ್ಕಂಥ ಶಾಸಕರು, ಸಂಸದರನ್ನಾಗಿ ಸದಾವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಯುಗ ಪುರುಷ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಯಾವ ದೇವರ ಗುಡಿಯಲ್ಲಿ ಹೆಣ್ಣು ಮಕ್ಕಳು ಬಿಡಂಗಿಲ್ಲೋ ಆ ದೇವರುಗಳ ಬಗ್ಗೆ ಶಾಸನ ಮಾಡತಕ್ಕಂಥ ಪವರ್ ಕೊಟ್ಟವರು ಬಾಬಾ ಸಾಹೇಬರು. ಅಷ್ಟೇ ಯಾಕ್ರಿ, ಬಾಬರಿ ಮಸೀದಿ ವರ್ಸಸ್ ರಾಮ ಜನ್ಮಭೂಮಿ ಕೇಸ್ ನೋಡ್ರಿ, ದೇವರುಗಳಿಗೆ ನ್ಯಾಯ ಕೊಟ್ಟವರು ಯಾರು ಗೊತ್ತಾ? ದೇವರುಗಳಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ಯುಗ ಪುರುಷ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮತ್ತೆ ಸಂವಿಧಾನ ಪವರ್ಫುಲ್ ಆಗಲಿಕ್ಕೆ 2-3 ಎಕ್ಸಾಂಪಲ್ ಹೇಳ್ತೀನಿ. ಅವ ಅಸರಂ ಬಾಪು ಇದ್ರು, ಲೋಫರ್ ನನ್ನ ಮಗ. ಏನದು? ಅಹಂ ಕೃಷ್ಣಾಷ್ಟಮಿ, ನಾನೇ ಕೃಷ್ಣ ಅಂತ ಕುಣಿತಿದ್ರು. 100 ಮರ್ಡರ್ ಮಾಡಿ, 10 ರೇಪ್ ಮಾಡಿ, 9 ವರ್ಷ ನನ್ನ ಮಗ ಜೈಲಾಗ. ಎಷ್ಟು ವರ್ಷ ಆಯ್ತು? 9 ವರ್ಷ. ಭಾರತದ ಸಂವಿಧಾನ, ನಮ್ಮ ಶಾಸನ ಸಭೆ, ನಮ್ಮ ನ್ಯಾಯಾಂಗ ಎಷ್ಟು ಪವರ್ಫುಲ್ ಇದೆ ಅಂದ್ರೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಪತ್ರಿಕಾ ರಂಗ ಎಷ್ಟು ಪವರ್ಫುಲ್ ಇದೆ ಅಂದ್ರೆ, ನೀವು ಮನಸ್ಸು ಮಾಡಿದ್ರೆ ಎಂತ ನೌಟಾಗಿ ನನ್ನ ಮಗ ಇರ್ಲಕ್ಕ, ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ, ಸಮುದಾಯದ ಮೇಲೆ, ವಿಚಾರಧಾರೆಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಯಾವನೇ ಇದ್ರು ಕೂಡ ಸಿಕ್ಕ ರೂಪತಕ್ಕಂಥ ಶಾಸಕಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ಈ ದೇಶದಲ್ಲಿದ್ದ ಪ್ರಯುಕ್ತ ಈ ಕಾವ್ಯ ಹಾಕೊಂಡಿರ್ತಕ್ಕಂಥ ಖದೀಮರುಗಳ ಜೈನ ರಾಮರೈ ಬಾಪು, ಆಸಾರಾಮ್ ಬಾಪು ಮತ್ತೆ ನಿತ್ಯಾನಂದ ಎಲ್ಲರೂ ಜೈನರು. ಇದು ತಾಕತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ತಾಕತ್ ನಿಮ್ಗೆ ಹೇಳ್ತೀನಿ. ಯಾವುದೇ ಧರ್ಮದಾಗ ಒಬ್ಬ ವಿಧವೆ ಹೆಣ್ಣು ಮಗಳಿಗೆ ಪೂಜೆ, ಪುನಸ್ಕಾರ, ಸಂಸ್ಕಾರ, ಉದ್ಘಾಟನೆ ಕರೆಯಂಗಿಲ್ಲ. ಉದ್ಘಾಟನೆ ಒಬ್ಬ ವಿಧವೆಗೆ, ಒಬ್ಬ ವಿಧವೆ ಐತಂದ್ರೆ ಅವನಿಗೆ ಮುತ್ತೈತನ ಊಟ ಮಾಡಕ್ಕೆ ಕರೆಯಂಗಿಲ್ಲ ನೀವು. ಉದ್ಘಾಟನೆ ಕರೆ ಯಾಕೆ? ವಿಧುರನ ಬಿಡ್ರಿ, ಏಕೆ ವಿಧವೆ ಬಿಡ್ರಿ ಅಂತ. ಆದರೆ ವಿಧವೆ ಇರಲಿ, ವಿಧುರನಿರಲಿ, ಸಂವಿಧಾನಬದ್ಧವಾಗಿ ಆತನಿಗೆ ಶಾಸಕ, ಸಂಸದ, ಸಚಿವರನ್ನಾಗಿ ಮಾಡಿದ್ರೆ ಆ ಸಂವಿಧಾನ ನೀನು ವಿಧುರನಾಗಿರು, ವಿಧವೆಯಾಗಿರು, ಮೊದಲು ನಿನ್ನ ಕಡೆಯಿಂದ ಉದ್ಘಾಟನೆ ಮಾಡ್ತಕ್ಕಂಥ ಸೌಭಾಗ್ಯ ಕೊಟ್ಟವರೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಿಮ್ಮ ಸಲುವಾಗಿ ಅದರಲ್ಲೂ ನನ್ನ ತಾಯಂದ್ರಿಗೆ ಹೇಳ್ತೀನಿ, ಯಾವ ತಲೆ ತುಂಬ ಶರಗ, ಕೊಳ ತುಂಬ ಬಂಗಾರ ಹಾಕೊಂಡು ತಿರುಗಾಡ್ತಿಲ್ಲ, ಈ ಸೌಭಾಗ್ಯ ನೀವು ಪೂಜೆ ಮಾಡ್ತಕ್ಕಂಥ ಯಾವ ದುರ್ಗಮ್ಮ, ಮರಗಮ್ಮ, ಮಲ್ಲಮ್ಮ, ಪೋಚಮ್ಮ ಅಲ್ಲ. ಅವಕ್ಕ ಕಣ್ಣಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ, ಅವಿಲ್ಲ, ಅಪ್ಪಿಲ್ಲ, ಹಣ್ಣಿಲ್ಲ, ತಮ್ಮಿಲ್ಲ, ಅಂತವ್ ಯಾಕ್ರಿ ಪೂಜೆ ಮಾಡ್ತೀರಿ? ಪವರ್ಫುಲ್ ನಿಮ್ಗೆ ಬದುಕು ಕಟ್ಕೊಟ್ರಲ್ಲ ಅಪ್ಪ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೂಜೆ ಮಾಡಿ. ಒಂದ್ಸಾರಿ ಏನಾಯ್ತಂತ, ಹಿಂಗೆ ಒಬ್ಬ ಕೊಪ್ಪಳದಲ್ಲಿ ನಮ್ಮ ಮುತ್ತರಾಜನಂತವರು ಟಿಪ್ ಟಾಪ್ ಸೂಟ್ ಬುಟ್ ಹಾಕೊಂಡಿರ್ತಾರೆ, ತಂದೆ ಕರ್ಕೊಂಡಿರ್ತಾರೆ. ಮುತ್ತರಾಜಿಗ ಕರ್ಕೊಂಡ್ ಬರ್ಬೇಕಾದ್ರೆ ಪುರೋಹಿತ ಹನುಮಂತರ ಗುಡಿ ಮೇಲೆ, ಊರಾಗ ಹನುಮಂತರ ಗುಡಿ ಅಂತ ಪುರೋಹಿತ ಕೇಳಿದರ್ತ, ಯಾರಿಗೆ? ನಮ್ಮ ಮುತ್ತರಾಜ ತಂದೆಯವ್ರಿಗೆ. ಅಲ್ಲಪ್ಪ ಸಾಹೇಬ್ರಿಗೆ ಯಾರು ಸೂಟ್ ಬುಟ್ ಹಾಕೊಂಡ್ರಲ್ಲ, ಯಾರು ಕೇಳಿದರ್ತ. ಅವಾಗ ಮುತ್ತರಾಜ ಹಾಕೊಳ್ಳದಂತ, ರಾಯರೇ ಪುರೋಹಿತರೇ ನನ್ನ ಮಗ ನಾನು. ಏನಪ್ಪ ಇಲ್ಲೇ ಊರಾಗೆಲ್ಲ ಹರಕ ಮುರ್ಕ ಚಪ್ಪಲಿ ಹಾಕೊಂಡು, ಹರಿದು ಲುಂಗಿ ಹಾಕೊಂಡು ತಿರುಗಾಡ್ತಿದ್ರು, ಇದೇನು ಸೂಟ್ ಬುಟ್ ಹಾಕೊಂಡು ತಿರುಗಾಡತ್ತಾನ ಈಗ ಮುತ್ತರಾಜ ಅಂತ. ಅವಾಗ ಅವ್ರ ಅಪ್ಪ ಉತ್ತರ ಕೊಟ್ಟಿರ್ತ, ಏನು ಗೊತ್ತಾ? ಪುರೋಹಿತರೇ, ಪೂಜೆ ನಮ್ಮ ಅಪ್ಪಗೆ ತಿಳುವಳಿಕೆ ಇದ್ದಿದ್ದಿಲ್ಲ, ನಮ್ಮ ಅಪ್ಪಗ ತಿಳುವಳಿಕೆ ಇದ್ದಿದ್ದಿಲ್ಲ. ಕಳ್ಳಿ ದೇವರ, ಖಟ್ಗಿ ದೇವರಿಗೆ ತಂದೆ ಜಗಲಿ ಮೇಲೆ ಪೂಜೆ ಮಾಡ್ತಿದ್ರು. ಯಾವಾಗ ನನಗೆ ತಿಳುವಳಿಕೆ ಬಂತು, ನಮ್ಮ ದೇವರು ಕಳ್ಳಿ ದೇವರ, ಖಟ್ಗಿ ದೇವರ ಕಣ್ಣ ಮೂಗ ಇರದೇ ಇರತಕ್ಕಂಥ, ಅಡ್ರೆಸ್ ಇರದೇ ಇರತಕ್ಕಂಥ ದೇವರಲ್ಲ,
ನನ್ನ ದೇವರು ಸೂಟ್ ಬೂಟ್ ಇರ್ತಕ್ಕಂಥ ದೇವರು ಅಂತ ತಿಳಿದು ನನ್ನ ಜಗಲಿವಲ್ಲ, ಯಾವತ್ತು ನನ್ನ ಜಗಲಿವಲ್ಲ ಆ ಕಣ್ಣು ಮೂಗಿರದೇ ಇರ್ತಕ್ಕಂಥ ದೇವರನ್ನು ತಿಪ್ಪಿ ಎಸೆದು ಸೂಟ್ ಬೂಟ್ ಹಾಕಿರ್ತಕ್ಕಂಥ ದೇವರು ನನ್ನ ಜಗಲಿ ಮೇಲೆ ತಂದು ಆ ದೇವರನ್ನು ನೋಡಿ ನನ್ನ ಮುತ್ತುರಾಜ ಇವತ್ತು ಸೂಟ್ ಬೂಟ್ ಹಾಕೊಂಡ್ ಬಂದ ಅಂತಕ್ಕಂಥ ಮಾತು. ನೀವೇನು ಬಯಸ್ತಿರೋ ಅದನ್ನೇ ನಿರ್ಮಿಸಿರ್ತದೆ. ಜೈಸಿ ಕನಿ ವೈಸಿ ಬನ್ನಿ, ಜೋ ಹೋಯ ಓ ಖಾಯ. ಮನಿ ಮೇಲೆ ಅಡ್ರೆಸ್ ಇಲ್ಲದ ದೇವ್ರು ಇರ್ತೀರಿ. ನನ್ನ ಮಗನ ಕೂಡ ಮುತ್ತರಾಜನಾಗಲಿ, ನನ್ನ ಮಗನ ಕೂಡ ತಂಗಡಿ ಸಾಹೇಬ್ರೆ ಎಲ್ಲಾದ್ರೂ ಗಿಡ್ಪಿ TPS ಆಗಲಿ ಬಿಡ್ರಿ, ಹೆಂಗ್ರಿ ಆಗ್ತದೆ? ಚಳವಳಿಯಿಂದ ಬಂದವ್ರು ಮಾತ್ರ ಅದು ಸಾಧ್ಯ ಅಂತಕ್ಕಂಥ. ಇನ್ನೊಂದು ಬಾಬಾ ಸಾಹೇಬ್ರು ಎಂತ ಪವರ್ಫುಲ್ ಅಂದ್ರೆ, ಸ್ನೇಹಿತರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀವಿ, ಅವರು ಸ್ವಲ್ಪ ವಿಮರ್ಶೆ ಮಾಡಿ ಸ್ನೇಹಿತರು. ಕ್ರಿಸ್ತ ಶಕ 712 ಮೊಹಮ್ಮದ್ ಬಿನ್ ಕಾಸಿಮ ಭಾರತಕ್ಕೆ ಬಂದರು. ಅವನ ಕಾಸು ರಾಜ ದಾಹಿರ್. ಕ್ರಿಸ್ತ ಶಕ 712 712ರಿಂದ ಕ್ರಿಸ್ತ ಶಕ 1947 ಆಗಸ್ಟ್ 15ರವರೆಗೂ ಕೂಡ ಈ ದೇಶವನ್ನು ಭಾಗಶಃ ಮುಸಲ್ಮಾನರು ಆಳ್ವಿಕೆ ಮಾಡಿದ್ರು. ನಿಜಾಮ್ ಆಗಿರ್ಬೋದು, ಖಿಲ್ಜಿ ಆಗಿರ್ಬೋದು, ಬಹಮನಿ ಆಗಿರ್ಬೋದು, ಎಲ್ಲರೂ ಕೂಡ ಆಳ್ವಿಕೆ ಮಾಡಿದ್ರು. ಆದರೆ ಅವು ಯಾರಿಗೂ ಕೂಡ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಲಿಕ್ಕಾಗಲಿಲ್ಲ. 1757 ಪ್ಲಾಸಿ ಕಾಳಗದ ನಂತರ ಭಾರತವನ್ನು ನೇರವಾಗಿ ಬ್ರಿಟನ್ ಆಡಳಿತಕ್ಕೆ ಒಳಪಟ್ಟಿತ್ತು. 1947 ಆಗಸ್ಟ್ 15 ಅವರು ಕೂಡ 200 ವರ್ಷ ಭಾರತ ಆಳಿದ್ರು. ಅವ್ರ ಹತ್ರ ಮದ್ದು, ಗುಂಡು, ಬಂದೂಕು, ಜೈಲು, ತಲವಾರು ಎಲ್ಲ ಇತ್ತು. ಆದರೂ ಕೂಡ ಈ ದೇಶವನ್ನು ಅವರಿಗೆ ಕ್ರೈಸ್ತ ರಾಷ್ಟ್ರ ಮಾಡಲಿಕ್ಕಾಗಲಿಲ್ಲ. 1925 ಹುಟ್ಟಿರ್ತಕ್ಕಂಥ ಚಡ್ಡಿ, ಈ ಚಡ್ಡಿಗಳು ಇವತ್ತಿನವರೆಗೂ ಕೂಡ ಭಾರತವನ್ನು ನಾವು ಸನಾತನ ರಾಷ್ಟ್ರ ಮಾಡ್ತೀವಿ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಈಸಲತ್ತಾರ. ಇವತ್ತಿನವರೆಗೂ ಕೂಡ ಒಂದು ಊರನ್ನು ಹಿಂದೂ ರಾಷ್ಟ್ರ ಮಾಡಲಿಕ್ಕಾಗಿಲ್ಲ, ಒಂದು ಊರನ್ನು ಸನಾತನ ರಾಷ್ಟ್ರ ಮಾಡಲಿಕ್ಕಾಗಿಲ್ಲ. ಒಂದು ಊರ ದೇಶದಲ್ಲಿ ಮಾಡ್ತಾರೆ. ಕಾರಣ ಅಂದ್ರೆ ನಮ್ಮಪ್ಪ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನದ ಪೀಠಿಕೆ ಯಾರು ಓದ್ತಾರೋ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಭಾರತವು ಈ ಜಾತಿವಾದಿ ಭಾರತವನ್ನು ಕೇವಲ 2 ವರ್ಷ 11 ತಿಂಗಳು 17 ದಿವಸದಲ್ಲಿ ಜಾತ್ಯತೀತ ರಾಷ್ಟ್ರ ಮಾಡಿರ್ತಕ್ಕಂಥ ಬೋಧಿಸುತ್ತ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಜಾತ್ಯತೀತ ರಾಷ್ಟ್ರ. ಭಾರತ ಯಾರಪ್ಪನ ರಾಷ್ಟ್ರನಲ್ಲ, ಏನು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ. ಇದು ಜಾತ್ಯತೀತ ರಾಷ್ಟ್ರ. ಈ ದೇಶಕ್ಕೆ ಈಗಿನ ಸಾವಿರಾರು ವರ್ಷದಿಂದ ನಮ್ಮೆಲ್ಲರೂ ಹಿರಿಯರೆಲ್ಲರೂ ಕೂಡ ಬೆವರು ರಕ್ತ ಸುರಿಸಿರ್ತಕ್ಕಂಥ ಭೂಮಿ ಇದೆ. ಯಾವನೋ ಒಂದು ತಟ್ಟೆ ಗಂಟೆ ಇಟ್ಕೊಂಡು ನಮ್ಮ ರಾಷ್ಟ್ರ ಮಾಡ್ತೀವಿ ಹೇಳಿ. ನಿಮಗೊಂದು ವಿಷಯ ಗೊತ್ತಾ? ತಂಗಡಿಗೆ ಸಾಹೇಬ್ರಿಗೆ ಹೇಳ್ತೀನಿ, ಸಾಹೇಬ್ರೆ 1925 ಹಾಫ್ ಚಡ್ಡಿ ಫುಲ್ ಹಾಫ್ ಶರ್ಟ್ ಇತ್ತು. ಹಾಫ್ ಚಡ್ಡಿ ಹಾಫ್ ಶರ್ಟ್ ಇತ್ತು. 2017 ಫುಲ್ ಪ್ಯಾಂಟ್ ಫುಲ್ ಚಡ್ಡಿ ಮಾಡ್ಕೊಂಡಾರ. ಚಡ್ಡಿ ಬದಲಾಯಿಸೋಕೆ 90 ವರ್ಷ ತಗೊಂಡ್ರು ನೀವು. ಏನು ಚಡ್ಡಿ ಬದಲಾಯಿಸೋಕ 90 ವರ್ಷ ತಗೊಂಡಿರ್ತಕ್ಕಂಥವ್ರು ಬಹು ಸಂಸ್ಕೃತಿಯ ಭಾರತವನ್ನು ಬದಲಾವಣೆ ಮಾಡ್ತಿರಲಿಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ತಿಳ್ಕೊಂಡಿದ್ದು. ಬಾಬಾ ಸಾಹೇಬರು ಅದರಲ್ಲೇ ಒಂದು ಲಾಜಿಕ್ ಇದೆ. ಏನು ಲಾಜಿಕ್ ಇದೆ ಅಂದ್ರೆ, ನಾವು ಯಾರಿಗೆ ಲೀಡರ್ ಅಂತ ತಿಳಿತೀವಲ್ಲ ಅವ್ರಿಗೆ ನಾವು ಕಳ್ಳ ಹಿಡಿದ ನಾಯಿ ಅಂತ ತಿಳ್ಕೊಂಡಿವಿ. ಅದು ಹಂದಿಡ ನಾಯಿ ಅಂತ ಗೊತ್ತಾಗಲಿಲ್ಲ. ಬಾಬಾ ಸಾಹೇಬ್ ಹೇಳುದು ಪುಸ್ತಕಗಳನ್ನು ಓದಿ ಪ್ರಬುದ್ಧರಾಗಿ ಸಮಾಜವನ್ನು ಕಟ್ಟ್ರಿ, ಬಹು ಸಂಸ್ಕೃತಿಯ ಸಮಾಜವನ್ನು ಕಟ್ಟ್ರಿ ಅಂತ. ಪಾಪ ಬಾಬಾ ಸಾಹೇಬ್ರಿಗೆ ಏನು ಗೊತ್ತಿತ್ತು? ಚಡ್ಡಿ ಹೊತ್ಕೊಂಡು ಕಡ್ಡಿ ಏರಿಸ್ಕೊಂಡು ತಿರುಗಾಡ್ತಾರೆ. ನಾವು ದಲಿತ ನಾಯಕರು ಅಂತೇಳಿ. ಸೊ ಅದಕ್ಕಾಗಿ ಬಾಬಾ ಸಾಹೇಬ್ ವಿಚಾರಧಾರೆ ಓದಿರ್ತಕ್ಕಂಥವ್ರು, ಬಾಬಾ ಸಾಹೇಬ್ ವಿಚಾರಧಾರೆ ಬಂದಂಥವ್ರು ಯಾರು ಕೂಡ ಅಂತ ಹೀನ ಕೃತ್ಯ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಾಬಾ ಸಾಹೇಬ್ ಪವರ್ ಹೇಳ್ತೀನಿ. ಬಾಬಾ ಸಾಹೇಬ್ ಒಂದು ಪವರ್ ಹೇಳ್ಬಿಡ್ತೀನಿ. ಸಾಹೇಬ್ ಒಂದು ಲಕ್ನೋದಲ್ಲಿ ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ ಸರ್. ಲಕ್ನೋ ಮುಖ್ಯಮಂತ್ರಿ ಆಗಿರೋ 1951ರಲ್ಲಿ ಗೋವಿಂದ ವಲ್ಲಭಾಯ್ ಪಂತ ಅಂತ. ಗೋವಿಂದ ವಲ್ಲಭಾಯ್ ಪಂತ ಲಕ್ನೋದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗಿದ್ರು. ಬಾಬಾ ಸಾಹೇಬ್ ಇರ್ತಕ್ಕಂಥ SC/ST ಮೈನಾರಿಟಿ ಜನಾಂಗ ನಮ್ಮ ಸಮುದಾಯ ಸಂಘಟನೆ ಮಾಡಿ ಬರಿ ಅಂತ ಹೇಳ್ತಾರೆ. ಆವಾಗ ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ SC/ST OBC ಮೈನಾರಿಟಿ ಜನಾಂಗದವರೇ, ನಿಮಗೆ ನಾನು ಜಂಗ್ ಹಿಡಿತಕ್ಕಂಥ ಫಿರಂಗಿ ಕೊಟ್ಟಿಲ್ಲ, ಮುರಿದು ಹೋಗ್ತಕ್ಕಂಥ ತಲವಾರ್ ಕೊಟ್ಟಿಲ್ಲ, ನಿಮಗೆ ಹರಿತವಾಗಿರ್ತಕ್ಕಂಥ ಪೆನ್ ಕೊಟ್ಟಿನಿ. ಆ ಪೆನ್ನನ್ನು ಬಳಸ್ಕೊಂಡು ನಾನು ಕೊಟ್ಟಿರ್ತಕ್ಕಂಥ ಮತದ ಮೌಲ್ಯವನ್ನು ಅರ್ಥ ಮಾಡಿಕೊಂಡು
ನೀವು ಮತ ಚಲಾಯಿಸಿದೆ ಆದರೆ ಈ ಗೋವಿಂದ ವಲ್ಲಭ ಪಂತರಲ್ಲ, ಇವನ ಜಾತಿ ಜನಾಂಗ ನಿಮ್ಮ ಬೂಟಿನ ಲೇಸ್ ಕಟ್ಟೋದು ಸೌಭಾಗ್ಯ ಅಂತ ತಿಳಿತಾರೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ದಟ್ ಈಸ್ ಬಾಬಾ ಸಾಹೇಬ್ ಪವರ್. ಇವತ್ತ ನಮ್ಮ ಇದನ್ನು ಕೊಡ್ತೀರಿ, ಇದನ್ನು ಕೊಡ್ತೀರಿ, ಇದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ. ಇವತ್ತ ನಮ್ಮ ಸಮಾಜ ಇಬ್ಬರು ನಾಯಕರು, ಮೂರು ಜನ ನಾಯಕರ, ಸಂಸದರ ಮತ್ತೆ ಶಾಸಕರ, ಸಚಿವರ. ಇವತ್ತು ಅದೇ ತಟ್ಟೆ ಹಿಡಿತಕ್ಕಂಥ ಗಂಟೆ ಬಾರಿಸ್ತಕ್ಕಂಥ ಬೂಟ್ ಕಟ್ತಾರೆ. ಕಟ್ಟಲೇಬೇಕು, ಪ್ರೋಟೋಕಾಲ್ ಸಂವಿಧಾನ ಕೊಟ್ಟಿದೆ. ಯಾಕೆ ಕಟ್ತಾರೆ ಅಂದ್ರೆ ಆ ಮಟ್ಟಕ್ಕೆ ನಮ್ಮ ಸಮಾಜದಲ್ಲಿ ಎದ್ದು ಈ ಮಟ್ಟಕ್ಕೆ ಕಟ್ತಾರೆ. ನೀವ್ ಯಾಕೆ ಬೆಳಿಬಾರ್ದು ಅಂತ, ನೀವ್ ಯಾಕೆ ಬೆಳಿಬಾರ್ದು? ಎಷ್ಟು ದಿನ ಅಂತ ಕಂಡವ ದಂಡ ತಿರುಗಾಡ್ತೀರಿ. ಜೈವಿ ಮೂಲ ಕಿದರ್ ಬಿಚ್ಚಾರು, ಜೈವಿ ಮೂಲ ಉದರ್ ಚಾರು. ಅರೆ ಕ್ವಾರ್ಟರ್ ಕೊಟ್ರೆ ಆ ಕಡೆ ಹೋಗ್ತೀರಿ, ಬಿರಿಯಾನಿ ಕೊಟ್ರೆ ಈ ಕಡೆ ಹೋಗ್ತೀರಿ. ಅದಕ್ಕೆ ಬಾಬಾ ಸಾಹೇಬ್ ಹೇಳೋದು, ಇವರು 3-4 ಜನ ನಮ್ಮ ಸಮಾಜದವರೇ ಯಾಕೆ ಸಚಿವರು ಶಾಸಕರಾಗ್ಯಾರಂದ್ರೆ ಬಾಬಾ ಸಾಹೇಬ್ ಹೇಳೋದು, ಹೋಗಿ ನಿಮ್ಮ ಮನೆಯ ಮೇಲೆ ಬರ್ಕೋರಿ ಏನಂತ, ನಾವು ಈ ದೇಶದ ಮೂಲ ಭಾರತೀಯರು, ಈ ದೇಶವನ್ನು ಒಂದು ದಿವಸ ನಾವು ಆಳ್ತೀವಿ ಅಂತ ಹೇಳಿ. ಇದು ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಒಂದು ಕೆಲಸ ನಿಮಗೆ ಏನು, ಯು ಮಸ್ಟ್ ಬಿಕಮ್ ಎ ಲೀಡರ್ ಅಂತ. ಯು ಮಸ್ಟ್ ಬಿಕಮ್ ಎ ಲೀಡರ್. ನೀವು ಲೀಡರ್ ಆಗ್ರಿ ಅಂತ ನಿಮ್ಗೆ ಹೇಳ ಬಾಬಾ ಸಾಹೇಬ್ SC ST OBC ಜನಾಂಗದವರಿಗೆ. ಆದರೆ ಲೀಡರ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಶಾಸಕರಾಗ್ತಾರೆ, ಸಂಸದರಾಗ್ತಾರೆ, ಸಚಿವರಾಗ್ತಾರೆ. ಯಾವ ವ್ಯಕ್ತಿ ಡೀಲರ್ ಆಗಿರ್ತಾನೋ ನಮಗೆ ಕಾರ್ಪೊರೇಟ್ ಆಫೀಸ್ ತಿರುಗಾಡ್ತಿರ್ತಾರಲ್ಲ ಕೊಪ್ಪಳದಾಗ. ನೀವ್ ಹ್ಯಾಂಗ್ರಿ ZP TPS MLA MPS ಆಗ್ತೀರ. ಅದಕ್ಕಾಗಿ ಬಾಬಾ ಸಾಹೇಬ್ ವಿಚಾರಧಾರೆ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ನಮ್ಮನ್ನ ಆಳುವರ್ಗ ಆಗ್ತಾರೆ. ಈ ದೇಶಕ್ಕೊಂದು ಒಳ್ಳೆ ನಾಡಿಗೊಂದು ಒಳ್ಳೆ ಹೆಸರು ತರ್ತಾರೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ವಿಷಯ ಅಲ್ಲ, ಒಂದು ತಾಸಲ್ಲ, ಒಂದು ದಿವಸ ಅಲ್ಲ, ವಾರಗಟ್ಟಲೆ ಮಾತಾಡ್ಬಾರ್ದು, ವಾರಗಟ್ಟಲೆ ಮಾತಾಡ್ಬೋದು. ಆದರೂ ಕೂಡ ಕೊನೆಯದಾಗಿ ಒಂದು ಮಾತಾಡ್ಬಿಟ್ಬಿಡ್ತೀವಿ ಸ್ನೇಹಿತರೆ. ದಯವಿಟ್ಟು SC ST OBC ಮೈನಾರಿಟಿ ಜನಾಂಗದವ್ರು ಒಂದು ಸಂದೇಶ ಕೊಟ್ಬಿಟ್ಬಿಡ್ತೀನಿ ನಮ್ಮ ಮಾತಾಡ. ಇವತ್ತು ಹ್ಯಾಂಗಾಗಿದೆ ಗೊತ್ತಾ ನಮ್ಮನ್ನ ಆಳ್ತಕ್ಕಂಥ ಜನಾಂಗ. ಈಗ ಒಂದ್ ವೇಳೆ ಸರ್ ಈಗ ತಮ್ಮ ಸರ್ಕಾರಕ್ಕಿಂತ ಪೂರ್ವದಲ್ಲಿ ಯಾವ್ಯಾವ ಎಂತಿತ್ತವ್ ಮಾತಾಡ, ಅವ ಯಾವ ಗೋ ಮಧುಸೂದನ್ ಅಂತ ಮೈಸೂರಾಗ ಹೇಳ್ತಾನ ಏನಂತ, ಒಬ್ಬ ದಲಿತ ಬರೆದಿರ್ತಕ್ಕಂಥ ಸಂವಿಧಾನ ಒಪ್ಪಾಗಿಲ್ಲ ಅಂತ. ರಾಮಾಯಣ ಬರೆದವರು ಯಾರು? ನಮ್ಮ ಸಮಾಜದ ವಾಲ್ಮೀಕಿ. ನಿಮ್ಮ ರಾಮಾಯಣ ರಾಮ ತಂದು ಕೊಡೋಣ ನಮಗ. ನಿಮ್ಮ ಮಹಾಭಾರತ ಬರೆದವರು ಯಾರು? ವ್ಯಾಸ, ನಮ್ಮ ಸಮಾಜದವನು. ನಿಮ್ಮ ಮಹಾಭಾರತ ನಿಮ್ಮ ಕೃಷ್ಣ ತಂದು ಕೊಡು ನಮಗ. ಮತ್ತೆ ಸಂವಿಧಾನ ಬರೆದವರು ಯಾರು? ನಮ್ಮ ಸಮಾಜದವರು. ನಿಮ್ಮ ಹರಿವರೇ ಬರೆದಿರ್ತಕ್ಕಂಥ ಸಮಾಜ ನಮ್ಮ ಸಮಾಜದ ಪ್ರಯುಕ್ತ ಒಬ್ಬ ದಲಿತ ಬರೆದಿರ್ತಕ್ಕಂಥ ಸಂವಿಧಾನ ಒಪ್ಪಂದ್ರೆ ದಲಿತರ ಬರೆದಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳ ತಂದೆ ನಮ್ಮ ಸಮಾಜ ಪಟ್ಟು ನೋಡಿ ದಮಿತಾರೆ. ಉದರ ಪೋಷಣಾರ್ಥಕಂ ಬಹುಕೃತ ವೇಷಂ, ಹೊಟ್ಟೆ ಪಾಡಿಗೆ ಬದುಕತಕ್ಕಂಥ ಜನಾಂಗ ನೀವು ಅಂತಕ್ಕಂಥ ಮಾತನಾಡ್ತಾ ಕೊನೆಯಲ್ಲಿ ಒಂದು ಸಂದೇಶ ಬಿಟ್ಬಿಡ್ತೀವಿ ಸ್ನೇಹಿತರೆ. ಹಿಂಗೆ ಇಲ್ಲ ಸಾಯಿಬ್ ಹೋಗೋರ ಅಂತ ಒಂದು ಸಂದೇಶ ನನಗೆ ಬಹಳ ಖುಷಿ ಆಗ್ತದೆ ಸರ್. ಶಾಸಕರಿಗೆ ಮತ್ತು ಸಚಿವರಿಗೆ ನಮ್ಮ ಉತ್ತರ ಮತ್ತು ಎಲ್ಲ ಟೀಮಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀರಿ. ಏನಂದ್ರೆ ನೀವು ಎಷ್ಟು ಗಟ್ಟಿ ಇದ್ರೆ ನನಗೆ ಮೊನ್ನೆ ಸ್ಟ್ಯಾಚ್ಯೂ ಇನಾಗ್ರೇಷನ್ ಬಂದಾಗ ನೋಡಿ, ಇವತ್ತು ಕೂಡ ನೋಡಿದೆ. ಅದಕ್ಕೆ ಹೇಳ್ತಾರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಒಂದು ಕಡೆ ಏನಾರ, दुश्मन का चेहरा गम से सूख जाएगा, दुश्मन का चेहरा गम से सूख जाएगा, हौसला बुलंद करेगी तो वक्त भी रुक जाएगा. कहते थे मेरे बाबा साहेब, कहते थे मेरे बाबा साहेब, SC ST OBC माइनॉरिटी एक साथ रहेगी तो, SC ST OBC माइनॉरिटी एक साथ रहेगी तो तुम्हारे आगे इंसान भी क्या चीज है यार, आसमान भी झुक जाएगा, आसमान भी झुक जाएगा. ನಿಮಗೆ ಇಂಥ ತಾಕತ್ತದ, ನಿಮ್ಮ ತಾಕತ್ ನಿಮಗೆ ಗೊತ್ತಿಲ್ಲ, ನಿಮ್ಮ ತಾಕತ್ತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಒಂದ್ಸಾರಿ ಈ 1945 ನವೆಂಬರ್ 26ನೇ ದಿವಸ ಪಾರ್ಲಿಮೆಂಟ್ ಹೊರಗೆ ಬರ್ತಿರ್ತಾರೆ ಬಾಬಾ ಸಾಹೇಬರು. ಪಾರ್ಲಿಮೆಂಟ್ ಹೊರಗೆ ಬರಬೇಕಾದ್ರೆ ಒಬ್ಬ ಬ್ರಾಹ್ಮಣ MP, ಪಟ್ಟಣ ಹೆಸರು ನೆನಪು ಮಾಡ್ಕೊತೀನಿ, ಅವ್ರು ಕೇಳ್ತಾರೆ ಬಾಬಾ ಸಾಹೇಬರು ಯಾಕೆ ಬಹಳ ಖುಷಿಲಿ ಹೊಂಟ್ರಿ ಅಂತ. ನನಗೆ ತಂಗಡಿ ಸಾಗರದ ಲೆಟರ್ ವ್ಯಾಲಿ ನಂಬರ್ 19 ನಾನು ಮಾಡ್ತೀನಿ, ಹಿಂಗೆ ನಾನು ಮಾಡ್ತೀನಿ ಅಂದಾಗ ನೆನಪದ ಬಾಬಾ ಸಾಹೇಬ್ ಬೇಸಾಯ್ರಿ. ನೀವಂದ್ರೆ ಎಸ್
ಐ ವಿಲ್ ಡೂ ಇಟ್ ಅನ್ನಂಗಾಯ್ತು. ಸೇಮ್ ಸಾಮ್ ನೀವು ಹ್ಯಾಂಗ ಆ ಫೇಸ್ ತೋರಿಸಿಲ್ಲ, ಫೇಸ್ ಇಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ 1949 ನವೆಂಬರ್ 25 ಬಾಬಾ ಸಾಹೇಬ್ ಪಾರ್ಲಿಮೆಂಟ್ ಹೊರಗೆ ಬರ್ತಿರ್ತಾರೆ. ಬ್ರಾಹ್ಮಣ ಸಂಸದ ಕೇಳ್ತಾನೆ, ಯಾಕ್ರಿ ಬಾಬಾ ಸಾಹೇಬ್ರೆ ಭಾಳ ಖುಷಿ ಹೊಂಟಿರಲ್ಲ, ಏನು ಸ್ಮೈಲ್ ತೋರಿಸೋದು ಹೊಂಟಿರಲ್ಲ ಅಂತ ಕೇಳ್ತಾನೆ. ಅವಾಗ ಬಾಬಾ ಸಾಹೇಬ್ ಹೇಳ್ತಾನೆ, ಆಚಾರ್ಯ ಕೃಪಾಲಿ ಕೇಳ್ತಾನೆ, ಬಾಬಾ ಸಾಹೇಬ್ ಯಾಕೆ ಇದು ಭಾಳ ಸ್ಮೈಲ್ ಕೊಡ್ಬೇಕು ಬರ್ತಾ ಇರಲ್ಲ ಪಾರ್ಲಿಮೆಂಟ್ ಆದಾಗ, ಮಿಸ್ಟರ್ ಕೃಪಾಲಿ ಇಷ್ಟು ದಿವಸ ಈ ದೇಶದಲ್ಲಿ ರಾಜರು ಮಹಾರಾಣಿಯರ ಹೊಟ್ಟೆಯಲ್ಲಿ ನುಡ್ತಾ ಇದ್ರು, ಅದು ಕೇವಲ ಕ್ಷತ್ರಿಯರು ಮತ್ತು ಬ್ರಾಹ್ಮಣರು. ಇಷ್ಟು ದಿವಸ ಈ ದೇಶದಲ್ಲಿ ಮಹಾರಾಜರು ರಾಜಕುಮಾರರು ಮಹಾರಾಣಿಯರ ಹೊಟ್ಟೆಯಲ್ಲಿ ನುಡ್ತಿದ್ರು, ಆದರೆ ಇನ್ನು ಮುಂದೆ ರಾಜರು ಬ್ಯಾಲೆಟ್ ಬಾಕ್ಸ್ ನೋಡ್ತಾರೆ. ಅದು ನನ್ನ ಸೋಚಿತ ಸಮಾಜದ ಪ್ರತಿಯೊಂದು ಊರಿನ ಪ್ರತಿಯೊಂದು ಮನೆಯಿಂದ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ರಾಜರು ಹುಟ್ಟು ಬರ್ತಾರೆ. ಅದಕ್ಕಾಗಿ ನಾನು ಬಹಳ ಖುಷಿ ಪಟ್ಟಿನಿ, ನನ್ನ ಜನ ಆಳು ವರ್ಗ ಆಗ್ತಾರೆ ಅಂತಕ್ಕಂಥ ಮಾತನಾಡ್ತಾನೆ. ಈಗ ಮತ್ತೆ ಆಚಾರ್ಯ ಕೃಪಾಲಿಗೆ ಜನ ಚುಚ್ಚದೆ, ಅವ ಆಚಾರ್ಯ ಕೃಪಾಲಿ ಅಂತಾನ, ಏನು ಕೌಂಟ್ರು ಕೊಡ್ಬೇಕಲ್ಲ ಬಾಬಾ ಸಾಹೇಬ್ರಿಗೆ. ಬಾಬಾ ಸಾಹೇಬ್ರ ಸರಿದ, ನೀವು ಆರ್ಟಿಕಲ್ 330 ಮೇಲೆ ಲೋಕಸಭೆಯಲ್ಲಿ ಮೀಸಲಾತಿ, ಆರ್ಟಿಕಲ್ 332 ಮೇಲೆ ವಿಧಾನಸಭೆಯಲ್ಲಿ ಮೀಸಲಾತಿ ಕಲ್ಪಿಸ್ಕೊಟ್ರಿ, ಸರಿ ಇದೆ. ಆದರೆ ನಿನ್ನ ಜನರು ಬಡವರ, ಅಂದ್ರೆ SC ST OBC ಜನಾಂಗ, ನಿಮ್ಮ ಜನ ಬಡವರದಾರ, ನಿರ್ಗತಿಕರದಾರ, ಐಕ್ಯತೆ ಇಲ್ಲ, ಸ್ವಾರ್ಥಿಗಳದಾರ. ನಮ್ಮ ಜನ ಏನ್ ಮಾಡ್ತೀವಿ ಗೊತ್ತ, ರೊಕ್ಕ ಕೊಟ್ಟು ಓಟ್ ತಗೊಂಡು ನಾವು ಯಾರಿಗೆ ಬೇಕು, ನಮ್ಗೆ ಯಾರು ಬೇಕು ಅವ್ರಿಗೆ ನಾವು ಸಚಿವರು ಶಾಸಕರಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನಾಡ್ತಾರೆ. ಬಾಬಾ ಸಾಹೇಬ್ರ ಮುಖ ಕೆಂಪಾಗ್ಬಿಡ್ತದ. ಅವಾಗ ಭಯ ಹೇಳ್ತಾರೆ, ಮಿಸ್ಟರ್ ಕೃಪಾಲಿ ನನ್ನ ಶೋಷಿತ ಜನಾಂಗ ಬಡವರದಾರ, ನಿರ್ಗತಿಕರದಾರ, ವರ್ಣಾಶ್ರಮ ಪದ್ಧತಿಯ ವಿಷವರ್ತುಲದಲ್ಲಿ ಗಿರಿಕಿ ಹೊಡಿಲತ್ತಾರ ನೀವು ಮಾಡುದು. ಆದರೆ ಯಾವತ್ತು ನಾನು ಕೊಟ್ಟಿರ್ತಕ್ಕಂಥ ಮತದ ಮೌಲ್ಯ ಈ ದೇಶದ SC ST ಮೈನಾರಿಟಿ ಜನರಿಗೆ ಗೊತ್ತಾಗ್ತದೋ ಅವತ್ತು ನಿನ್ನ ಜನಾಂಗ ಆ ಜನಾಂಗದ ಮನೆ ಮುಂದೆ ಹೋಗಿ ಕಸ ಹೊಡಿಬೇಕಾಗ್ತಕ್ಕಂಥ ಮಾತನ್ನು ಭಾವಿಸ್ತಾರೆ. ಅದಕ್ಕಾಗಿ ನೀವು ಭಾರತದ ಬಾಬಾ ಸಾಹೇಬ್ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕು, ಸಂವಿಧಾನ ಉಳಿಬೇಕಾದ್ರೆ ಜಾತ್ಯತೀತ ವ್ಯಕ್ತಿಗಳು ಮಾತ್ರ ಜನಪ್ರತಿನಿಧಿಗಳಾಗಿವೆ. ಜಾತಿವಾದಿಗಳಾದ್ರೆ ಬುಲ್ಡೋಜರ್ ಸರ್ ಅವರೇ ರೇಪ್ ಮಾಡೋದು, ಅವರೇ ಬಿಡಿಸ್ಕೊಂಬಂದ ಸ್ಟಾರ್ಟ್ ಆಗ್ತಕ್ಕಂಥ ಮಾತನಾಡ್ತಾ ಕೊನೆಯದಾಗಿ ನನ್ನ ಮಾತಿಗೆ ಇದೇ ಹೇಳುತ್ತಾ ಒಂದು ತಿಳ್ಕೊ ಸ್ನೇಹಿತರೆ, ಈ ದೇಶದಲ್ಲಿ ಇರ್ತಕ್ಕಂಥ SC ST OBC ಜನಾಂಗದವರಿಗೆ, SC ST OBC ಜನಾಂಗದವರಿಗೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ. ಈ ದೇಶದಲ್ಲಿ ಇರ್ತಕ್ಕಂಥ SC ST OBC ಜನಾಂಗದವರಿಗೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ ಕೊಟ್ಟಿರ್ತಕ್ಕಂಥವ್ರು ನಿಮ್ಮ ಜಗಲಿ ಮೇಲೆ ಇರ್ತಕ್ಕಂಥ ದೇವರಲ್ಲ, ನಮ್ಮ ಅಪ್ಪ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ನೆನಪಿಟ್ಟುಕೋತಕ್ಕಂಥ ಮಾತನ್ನು ಹೇಳ್ತಾ ಸಮಯದ ಅಭಾವದೆ ಗೌರವಾನ್ವಿತ ಸಚಿವರಿಗೆ ಮತ್ತು ಗೌರವಾನ್ವಿತ ಶಾಸಕ ಸಂಸದರಿಗೆ ಅನ್ಯ ಕಾರ್ಯ ನಿಮಿತ್ತ ಹೋಗಬೇಕಾಗಿರೋದ್ರಿಂದ ಇನ್ನೊಂದು ಸಾರಿ ಬಂದಾಗ ಸುದೀರ್ಘವಾಗಿರ್ತಕ್ಕಂಥ ನೀವೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಆದರೂ ಕೂಡ ಸರ್ಕಾರಿ ಕಾರ್ಯಕ್ರಮದ ಪ್ರಯುಕ್ತ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು, ಎಲ್ಲ ಜಿಲ್ಲಾ ಹಂತದ ಅಧಿಕಾರಿಗಳಿರ್ತಾರೆ. ನಾವು ಆ ಸಮಯವನ್ನು ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಬಳಸ್ಕೊಂಡ್ರೆ ಮಾತ್ರ ಅದಕ್ಕೆ ಶೋಭೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನನ್ನು ಕರೆದು ಪ್ರಜ್ಞಾವಂತ ನನ್ನ ಸಮಾಜದ ಜನರ ಮುಖವನ್ನು ನೋಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ, ಗೌರವಾನ್ವಿತ ಶಾಸಕ ಮತ್ತು ಸಚಿವ ಸಂಸದರಿಗೆ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ನನ್ನ ಯಾವತ್ತೂ ಪ್ರಜ್ಞಾವಂತ ಸಮಾಜದ ಪತ್ರಿಕಾ ಬಾತ್ಮೀದಾರ ಸಹೋದರಿಗೆಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.